ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾವಯವ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಪರಮಾನುಭವದ 6ನೇ ಸಂಧಿ ಒಳಗೆ ಇವತ್ತಿನ ಆಧಾರದ ವಿಷಯ 20ನೇ ಒಂದು ಸೂತ್ರವನ್ನು ನಾವು ನೋಡ್ತಾ ಇದ್ದೀವಿ. ಭಾಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ತತ್ವಮಸಿತಿ, ಈ ತತ್ವಮಸಿ ವಾಕ್ಯವನ್ನು ಅವರು ಹೇಳ್ತಾ ಇದ್ದಾರೆ. ನಮಗೆ ಏನು ಹೇಳ್ತಾ ಇದ್ದಾರೆ ನೋಡೋಣ. ತತ್ವಮಸೀತಿ ವಾಕ್ಯದಳು ಬೇರೊಂದು ಭೇದತ್ವವಿಲ್ಲೆಂದು ನಂಬಲೇ ನೀರೇ ಅನ್ನುವಂಥ ವಿಚಾರವನ್ನು ಅವರು ನಮಗೆ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಭೇದತ್ವಕ್ಕೆ ಅವಕಾಶನೇ ಇಲ್ಲ. ಹಿಂಗಂತ ಹೇಳ್ಬೋದೇನ್ರಿ? ಈ ರೀತಿ ಯಾವ ರೀತಿ ಅಂದರೆ ಒಂದು ಅರ್ಥವಾದದ ಪರ ಐತೇನು, ಮತ್ತು ಒಂದು ಪ್ರತಿಮೆ ದೇವತಾಕೃತಿ ಅನ್ನುವಂಥ ಉಪಾಸನಾ ಪರ ಐತೇನು, ಅಂದ್ರೆ ಮನುಜ ಇಂದ್ರನಿದ್ದಂತೆ ಸ್ತುತಿಪರ ಐತೇನು ಅಂತಂದ್ರೆ ಅದು ಯಾವುದ್ರ ಪರ ಅಲ್ಲ. ಅದೇ ಸ್ವರೂಪನೇ, ಪರಮಾತ್ಮನ ಸ್ವರೂಪನೇ ನೀನಿದ್ದೀಯ ಅಂತ ಜೀವಾತ್ಮನಿಗೆ ಬೋಧನೆ ಮತ್ತು ತತ್ ತ್ವಂ ಅಸಿ ಅನ್ನುವಂಥದ್ದನ್ನು ಹೇಳುವಂಥ ವಿಚಾರ. ಈಗ ನಿನ್ನೆಯ ವಿಷಯದಲ್ಲಿ ಮಹಾವಾಕ್ಯ ಗುಣ ಗುಣಿಪರ ಅಲ್ಲ ಅಂತ ಹೇಳಿದರು. ನೀಲೋತ್ಪಲದ ಬಗ್ಗೆ ಹೇಳಿದರು. ನೀಲ ಅನ್ನುವಂಥದ್ದು ಗುಣ, ಉತ್ಪಲ ಅನ್ನುವಂಥದ್ದು ಗುಣಿ ಅನ್ನುವಂಥದ್ದು. ಅದಕ್ಕೆ ಈ ವಿಚಾರವನ್ನು ಕೂಡ ಅವರು ನಿನ್ನೆ ಹೇಳಿದರು. ಜೀವಗುಣಿ ಅನ್ನುವಂಥದ್ದು, ಆಮೇಲೆ ಈ ಮಧ್ಯೆ ಯಾಕಂತಂದ್ರೆ ಮಧ್ಯದಲ್ಲಿ ಬಂದಂಥವು ಅವಿರಳ, ಸೌಖ್ಯ, ವಾರಿಧಿ, ಇವು ಗುಣಗಳು. ಇವು ಮಧ್ಯದಲ್ಲಿ ಬಂದಂಥವುಗಳಲ್ಲ, ಅದರ ಸ್ವಭಾವನೆ ಇರುವಂಥದ್ದು. ಹಾಗಾಗಿ ಇಲ್ಲಿ ಗುಣ ಗುಣಿ ಅಂತ ಹೇಳುವಂಥದ್ದು ಕೂಡ ಅಲ್ಲಿ ಸೂಕ್ತ ಅಲ್ಲ. ಆ ಸ್ವರೂಪನೇ ನೀನು ಅಂತ ಹೇಳಿದರು. ಈಗ 8ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಈ ಗೋತ್ವ ಮತ್ತು ಗೋ ವ್ಯಕ್ತಿಗಳಲ್ಲಿರುವಂತೆ ಜಾತಿ ವ್ಯಕ್ತಿ ಪರವಾಗಿ ಇರುವಂಥದ್ದೇನು ಇದು ಮಹಾವಾಕ್ಯ ಅಂತ ಅಂದಾಗ 8ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ. ನೋಡ್ರಿ, ಯಾವುದಕ್ಕೆ ಒಂದು ಸ್ವಲ್ಪ ಕೂಡ ಸಂಶಯಗಳು ಬರಬಾರ್ದು ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಈಗ 8ನೇ ನುಡಿಯಲ್ಲಿ ಹೇಳ್ತಾರೆ, ಇದು ತಾನೇ ಗೋಪಿಂಡ ವೆನಿಪಂದದೋಳು ನಿತ್ಯ ಸದಮಳಾನಂದ ಚಿತ್ಪದವನು ಒದವಿ ತಾನೆಂದೊರೆಯುವುದು ಜಾತಿ ವ್ಯಕ್ತಿ ದೋರ್ಪುದನಾಗಿ ತಿಳಿಯಲಂಥದ್ದು ಮಿಥ್ಯ ಅಂತ ಹೇಳ್ತಾರೆ. ಈಗ ಏನು ಹೇಳ್ತಾರೆ, ಇದು ತಾನೇ ಗೋಪಿಂಡ ವೆನಿಪಂದದೋಳು ಅಂದ್ರೆ ಗೋವಿನ ಶರೀರ ಅನ್ನುವ ಹಾಗೆ. ನಿತ್ಯ ಅಂದರೆ ಯಾವಾಗಲೂ ಇರುವಂಥದ್ದು. ಸದಮಳಾನಂದರ ಸತ್ತು ಚಿತ್ತು ಅಂದ್ರೆ ಸತ್ ಅಂದರೆ ಬಹಳಷ್ಟು ಶುದ್ಧವಾಗಿರುವಂಥದ್ದು, ಆನಂದವಾಗಿರುವಂಥದ್ದು. ಚಿತ್ ಪದವನು ಅಂದರೆ ಚಿದ್ರೂಪವನು, ಎಲ್ಲವನ್ನ ತಿಳಿಯುವಂಥದ್ದು. ಇದು ಗೋವಿನ ದೇಹ ಅಂತ ಹೇಳಿದ್ರೆ ಅಂದ್ರೆ ಈ ಗೋತ್ವ ಜಾತಿಯಿಂದ ವಿಶಿಷ್ಟವಾದಂಥ ಒಂದು ಗೋವಿನ ದೇಹ ರೂಪ ವ್ಯಕ್ತಿ ಪ್ರತೀತಿಯಾಗುವಂತೆ ಅಂತ ಹೇಳುವಂಥದ್ದು. ಈಗ ಅನೇಕ ಗೋವುಗಳ ಒಂದು ದೇಹ ಅನ್ನುವಂಥದ್ದು ವ್ಯಕ್ತಿಗಳಲ್ಲಿ ಗೋತ್ವ ಜಾತಿ ವ್ಯಾಪಕವಾಗಿರುವಂತೆ. ಒಂದು ಗೋತ್ವ ಅನ್ನುವಂಥ ಒಂದು ಜಾತಿಯು ಎಲ್ಲ ಶರೀರಗಳಲ್ಲಿ ಏನು ಗೋವುಗಳ ಒಂದು ದೇಹವೆಂಬ
ವ್ಯಕ್ತಿಗಳಲ್ಲಿ ಗೋತ್ವ ಜಾತಿ ವ್ಯಾಪಕವಾಗಿರುವಂತೆ ಒಂದು ಜಾತಿದು ಈ ಗೋತ್ವ ಜಾತಿ ಎಲ್ಲ ಶರೀರಗಳಲ್ಲಿ ಅದನ್ನು ತೋರುವಂಥದ್ದು. ಮತ್ತು ಈ ಕಾಣುವ ಅನೇಕ ಆತ್ಮರುಗಳಲ್ಲಿ ಸಚ್ಚಿದಾನ ಅನ್ನುವಂಥ ಪರವಸ್ತು ವ್ಯಾಪಕವಾಗಿರುವಂಗೆ ಏನು ಗೋತ್ವ ಜಾತಿ ಎಲ್ಲ ಶರೀರ ದೇಹ ರೂಪ ವ್ಯಕ್ತಿಗಳಲ್ಲಿ ಹೆಂಗೆ ವ್ಯಾಪಕವಾಗಿ ಪ್ರತೀತಿಯಾಗಿರ್ತದೆ, ಅದೇ ರೀತಿ ಕೂಡ ಅನೇಕ ಆತ್ಮರುಗಳಲ್ಲಿ ಸಚ್ಚಿದಾನ ಅನ್ನುವಂಥ ಪರವಸ್ತು ವ್ಯಾಪಕವಾಗಿರುವಂಥದ್ದು. ಆದರೆ ಅಂದ್ರೆ ನೋಡ್ರಿ, ಅನೇಕ ಆತ್ಮರು ವ್ಯಕ್ತಿಗಳು ಆಗಿರ್ತಾರೆ. ಅನೇಕ ಆತ್ಮರು ಅಂದರೆ ವ್ಯಕ್ತಿಗಳು, ನಾನಾ ರೀತಿಯಿಂದ ವ್ಯಕ್ತಿಗಳು ಅದಾರ. ಅದರಲ್ಲಿ ಚಿತ್ ಅನ್ನುವಂಥದ್ದು ವ್ಯಾಪಕ ಅದ. ಹೆಂಗೆ ಗೋತ್ವ ಅನ್ನುವಂಥದ್ದು ಎಲ್ಲ ಈ ಶರೀರಗಳಲ್ಲಿ ವ್ಯಾಪಕವಾಗಿರುವಂಥದ್ದು ಗೋತ್ವ ಅನ್ನುವಂಥದ್ದು ಯಾವ ರೀತಿ ವ್ಯಾಪಕ ಆಗಿರುತ್ತೆ, ಜಾತಿ ಸೂಚಕವಾದಂಥದ್ದು ಈ ವಿಚಾರ ಎಲ್ಲ ಒಂದು ಶರೀರಗಳಲ್ಲಿ ಹೆಂಗೆ ವ್ಯಾಪಕ ಆಗಿರ್ತದೆ. ಅದ್ರಂಗೆ ಅನೇಕ ಆತ್ಮರು ಅನ್ನುವಂತಹ ವ್ಯಕ್ತಿಗಳು ಬಹಳಷ್ಟು ಜನ ಅದಾರ. ಅವರಲ್ಲಿ ಈ ಚಿತ್ ಅನ್ನುವಂಥ ವಸ್ತು ಜಾತಿ ರೂಪವಾಗಿರುವಂಥದ್ದು ವಾಗಿರ್ತದೆ ಅನ್ನುವಂಥದ್ದು. ಅದರಿಂದ ನೀನೇ ಸಚ್ಚಿದಾನಂದ ಇದ್ದಿ ಅಂತ ಈ ರೀತಿ ಹೇಳಿರ್ಬಹುದಲ್ಲ, ಹಂಗೆ ಹೇಳಿರ್ಬಹುದು. ಯಾಕಂದರೆ ಗೋತ್ವ ಅನ್ನುವಂಥದ್ದು ಎಲ್ಲ ಶರೀರಗಳಲ್ಲಿ ವ್ಯಾಪಕ ಹೆಂಗಾಗಿರ್ತದ, ಈ ಗೋತ್ವ ಅನ್ನುವಂಥ ಗೋವಿನ ದೇಹರೂಪ ವ್ಯಕ್ತಿಯು ಪ್ರತೀತಿ ಆಗಿರುವಂಗೆ ಇಲ್ಲಿ ಗೋತ್ವ ಅನ್ನೋಂಥ ಜಾತಿಯು ಎಲ್ಲ ಶರೀರಗಳಲ್ಲಿ ಇರುವಂಗೆ ಅದು ಜಾತಿ ಸೂಚಕವಾದಂಥ ಈ ಒಂದು ವಸ್ತು ಎಲ್ಲ ಕಡೆ ವ್ಯಾಪಕವಾಗಿರುವಂಗೆ ಅನೇಕ ಆತ್ಮರುಗಳು ಭಾಳಷ್ಟು ಜನ ಅದಾರ. ಸಚ್ಚಿದಾನಂದ ಒಂದು ಪರ ವಸ್ತು ಇದು ಕೂಡ ಎಲ್ಲ ಶರೀರಗಳಲ್ಲಿ ವ್ಯಾಪಕ ಆಗಿರ್ತದೆ. ಅದಕ್ಕೆ ಇಲ್ಲಿ ಕೂಡ ಅದೇ ಚಿತ್ ಅನ್ನುವಂಥ ವಸ್ತು ಎಲ್ಲ ಕಡೆ ಜಾತಿ ರೂಪವಾಗಿರ್ತದೆ. ಅದರಿಂದ ನೀನೇ ಸಚ್ಚಿದಾನಂದ ಅಂತೇಳಿಬಿಟ್ಟು ಹೇಳಿರ್ಬಹುದಲ್ಲ, ತತ್ವಮಸಿ ವಾಕ್ಯ ಹಿಂಗೆ ಹೇಳಿರ್ಬಹುದು ಅಂತ ಶಂಕ ಮಾಡಿದ್ರ. ಹಾಗಲ್ಲಪ್ಪ, ಅದಕ್ಕೆ ಹಾಗಲ್ಲ. ದೃಷ್ಟಾಂತದಲ್ಲಿ ದೇಹರೂಪ ವ್ಯಕ್ತಿಗಳು ಬೇರೆಯಾಗಿದ್ದಂತೆ. ದೇಹದ ರೂಪ ವ್ಯಕ್ತಿಗಳು ಬೇರೆ 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 ಅದಾರ. ಆದ್ರೆ ಆತ್ಮರು ಬೇರೆ ಅದಾರೇನು? ಇಲ್ಲ, ದೇಹಗಳು ಬೇರೆ ಬೇರೆ ಅದಾವ. ಅವ್ರೇನು ಹೇಳ್ತಾ ಇದ್ದಾರೆ, ಈಗ ನಾವು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಜಾತಿ ಅಂತ ಅಂದ್ಕೊಳ್ಳೋಣ. ಆ ಒಂದು ಜಾತಿಯಲ್ಲಿ ಒಂದೇ ಜಾತಿ, ಅದಕ್ಕೆ ಸಂಬಂಧಪಟ್ಟಂಥವ್ರಿಗೆ ಎಲ್ಲರೂ ಇದೇ ಜಾತಿ ಅಂತ ಎಲ್ಲ ಕಡೆ ವ್ಯಾಪಕ ಆಗಿರ್ತದೆ. ಇವರು ಇಂಥವ್ರು ಹೌದಾ. ಈ ಗೃಹಸ್ಥರಂತ ನಾವು ವರ್ಣಾಶ್ರಮದಾಗ ವರ್ಣದಲ್ಲಿ ತೊಗೊಂಡ್ರು ಕೂಡ ನಾವು ಸನ್ಯಾಸಿಗಳು ಅಂತಂದ್ರೆ ಭಾಳಷ್ಟು ಸನ್ಯಾಸಿಗಳು ರೀ ಅಂತ ಹೇಳ್ತೀವಿ. ಈಗ ಬ್ರಾಹ್ಮಣ ಇದೇನು ಗೃಹಸ್ಥ ಅಂತ ತೊಗೊಂಡ್ರು ಕೂಡ ಇವರು ಗೃಹಸ್ಥರು ಅಂತ ಭಾಳ ಜನ ಅಂತೀವಿ. ಅದರಲ್ಲಿ ಬರುವಂಥದ್ದು ಒಂದೇ ವಸ್ತು ಯಾವುದಾದ್ರು ಗೃಹಸ್ಥ ಅನ್ನುವಂಥದ್ದು, ಇದರಲ್ಲಿ ಬರುವಂಥದ್ದು ಸನ್ಯಾಸ ಅನ್ನುವಂಥದ್ದು ಒಂದೇ. ಇಲ್ಲಿ ಗೋತ್ವ ಅನ್ನುವಂಥದ್ದು ಎಲ್ಲ ಅನೇಕ ಜನರ ಒಂದದರಲ್ಲಿ ಇದು ವ್ಯಾಪಕವಾಗಿರುವಂಗೆ ಇದು ಸಚ್ಚಿದಾನಂದ ಸ್ವರೂಪ ಅನ್ನುವಂಥ ಒಂದು ವಸ್ತು, ಇದು ಕೂಡ ಜಾತಿ ಸೂಚಕವಾದಂಥ ಒಂದು ವಸ್ತು ಐತಿ, ಎಲ್ಲ ಶರೀರಗಳಲ್ಲಿ ವ್ಯಾಪಕ ಆಗ್ಯದ. ಅದು ಈ ರೀತಿ ವ್ಯಾಪಕ ಆದಂಥದಕ್ಕಾಗಿ ಅದರಿಂದ ನೀನೇ ಸಚ್ಚಿದಾನಂದ ಸ್ವರೂಪ ಇದ್ದೀಯ ಅಂತ ಈ ರೀತಿ ಹೇಳಿರ್ಬೋದು ಜೀವಾತ್ಮನಿಗೆ ಮಹಾವಾಕ್ಯ ಅಂತ ಹಿಂಗೇನಾದ್ರೂ ಶಂಕೆ ಮಾಡಿದ್ರ ಅದಕ್ಕೆ ಹಂಗೆ ಹೇಳಕ್ಕೆ ಬರಂಗಿಲ್ಲಪ್ಪ. ಅದಕ್ಕೆ ದೇಹರೂಪ ವ್ಯಕ್ತಿಗಳು ಬೇರೆ ಆಗಿದ್ದಂಗೆ. ಈಗ ಈ ದೃಷ್ಟಾಂತದಲ್ಲಿ ಹೇಳ್ತಾರೆ, ಯಾಕಂದ್ರೆ ದೇಹರೂಪ ವ್ಯಕ್ತಿಗಳು ಬೇರೆ ಆಗಿದ್ದಂತೆ ಆತ್ಮರು ಬೇರೆ ಅದಾರೇನು? ಇಲ್ಲ. ಯಾವ ರೀತಿ ಅಂತಂದ್ರೆ ಇಲ್ಲಿ ಆತ್ಮರು ಬೇರೆ ಅಲ್ಲ, ಕಿಂತು ಪೂರ್ಣ ಆಗಿರುವಂಥದ್ದು. ಯಾಕಂತಂದ್ರೆ ಇದು ಹೆಂಗೈತಂತಂದ್ರೆ ಇದು ಪೂರ್ಣ ಆಗಿರುವಂಥದ್ದು. ಆ ಒಂದು ಜಾತಿ ರೂಪಕವಾಗಿರುವಂಥದ್ದು ಇಂಥ ಆ ವಸ್ತು ಎಲ್ಲ ಕಡೆ ವ್ಯಾಪಕ ಆದರೂ ಕೂಡ ಆ ಜಾತಿಯಿಂದ ಹಿಂಗೆ ನೀನು ಇರ್ಬೋದು ಅಂತ ಹಂಗೆ ಹೇಳಿರುವಂಥದ್ದು ಅದೇ ಹೇಳಿರುವಂಥದ್ದೇ ಸರಿ ಅಂತ ಸರಿ ಇರ್ಬೋದಂತ ಆ ಶಂಕೆ ಬಂದರೆ ಹಂಗೆ ಹೇಳೋಕ್ಕೂ ಆಗಂಗಿಲ್ಲ. ಯಾಕಂತಂದ್ರೆ ಪೂರ್ಣವಾಗಿರುವುದರಿಂದ ಈ ಜಾತಿ ವ್ಯಕ್ತಿ ಕಲ್ಪನಾ ರೂಪ ಕೂಡ ಇದೇನಾಗ್ತದೆ, ಅದು ಮಿಥ್ಯೆ ಆಗ್ತದೆ. ಯಾಕಂದ್ರೆ ಇದು ಕೂಡ ಇದು ಹಿಂಗೈತೆ ಅನ್ನುವಂಥದ್ದು ನೀನು ಇಲ್ಲಿ ಇದು ಆತ್ಮರು ಬೇರೆ ಅಂದರೆ ಆತ್ಮ ಪರಿಪೂರ್ಣವಾಗಿರುವಂಥದ್ದು ಅದ. ಆದರೆ ಹಿಂಗಂತ ಹೇಳಕ್ಕೆ ಬರೋಂಗಿಲ್ಲ, ಅದೇ ಸ್ವರೂಪನೇ ಅದ, ಎಲ್ಲರಿಗಿರುವಂಥದ್ದು ಭಿನ್ನ ಭಿನ್ನವಾಗಿ ಇರುವಂಥದ್ದಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಪೂರ್ಣವಾಗಿರುವುದರಿಂದ ಈ ಜಾತಿ ವ್ಯಕ್ತಿ ಕಲ್ಪನಾ ರೂಪ ಅರ್ಥ ಏನಾಗ್ತದೆ, ಮಿಥ್ಯೆ ಆಗಿರುವಂಥದ್ದು. ಅದಕ್ಕೆ ಏಕಮೇವ ಅದ್ವಿತೀಯ ಬ್ರಹ್ಮ ಇರುವಂಥದ್ದು ಒಂದೇ.
ಅದಕ್ಕೆ ಎಂಬುದಾಗಿ ಒಂದೇ ಅಖಂಡ ಸಚ್ಚಿದಾನಂದ ವಸ್ತುವಿನಲ್ಲಿ ಜಾತಿ ವ್ಯಕ್ತಿ ಕಲ್ಪನೆ ಕೂಡ ಏನಾಗ್ತದೆ, ಯೋಗ್ಯ ಅಲ್ಲ. ಜಾತಿ ಇಂಥ, ಯಾಕಂದರೆ ಭಿನ್ನವಾಗಿ ಇಂಥ ಇದೇ ಥರ ಅಂತ ಹಲವಾರು ರೀತಿಯಿಂದ ನಾವೇನು ಹೇಳ್ತೀವಿ, ಅದೇ ರೀತಿ ಕೂಡ ಇಲ್ಲಿ ಸಚ್ಚಿದಾನಂದ ವಸ್ತುವಿನಲ್ಲಿ ಜಾತಿ ವ್ಯಕ್ತಿ, ಇಲ್ಲಿ ವ್ಯಕ್ತಿ ಬೇರೆ ಅಲ್ಲಿ ಜಾತಿ ಬೇರೆ ಅಂತ ಬರ್ತದೆ. ಯಾಕಂತಂದ್ರೆ ಈತ ವ್ಯಕ್ತಿ ಅದಾನ, ಈ ವ್ಯಕ್ತಿ ಗೋತ್ವದಿಂದ ಕೂಡಿದಾನ ಅಂತ ಹೇಳ್ಬೋದು. ಆದರೆ ಅಲ್ಲಿ ವ್ಯಕ್ತಿ ಮತ್ತು ಜಾತಿ ಈ ಕಲ್ಪನಾ ರೂಪವಾಗಿ ಬರುವಂಥದ್ದು. ಅದರಂಗ ಇಲ್ಲಿ ಜೀವಾತ್ಮನ ಬೇರೆ ಅದರ, ಈ ಪರಬ್ರಹ್ಮ ಸ್ವರೂಪ ಇದು ಒಂದು ಜಾತಿ ಸೂಚಕವಾಗಿರುವಂಥದ್ದು. ಈ ಜೀವಾತ್ಮ ಪರಬ್ರಹ್ಮ ಸ್ವರೂಪ ನೀನು ಇದ್ದೀಯ ಅಂತ ಹೇಳುವಂಥದ್ದು ಸರಿ ಏನು ಅಂತಂದ್ರೆ ಹಂಗೆ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದರೆ ಪರಿಪೂರ್ಣವಾಗಿರುವಂಥ ಇರುವಂಥದ್ದು ಒಂದೇ ಇರುವಂಥದ್ದು. ಇಲ್ಲಿ ಈ ವಸ್ತುವಿನ ಜಾತಿ ವ್ಯಕ್ತಿಯ ಕಲ್ಪನೆ ಕೂಡ ಅಯೋಗ್ಯ ಆಗ್ತದೆ. ಎಲ್ಲಿ? ನಿನ್ನ ಸ್ವರೂಪದಲ್ಲಿ, ಸಚ್ಚಿದಾನಂದನ ಸ್ವರೂಪದಲ್ಲಿ. ಜಾತಿ ವ್ಯಕ್ತಿ ರೂಪ ಎರಡಿಲ್ಲಿ ಭಿನ್ನ ಇರ್ತವೆ, ಎರಡು ಕಲ್ಪನೆ ಅದಾವಿಲ್ಲಿ. ಹಾಗಾಗಿ ಆ ರೀತಿ ಜೀವನಿಗೆ ಸಂಬೋಧನೆ ಮಾಡಿರ್ಬಹುದಲ್ಲ, ಸಚ್ಚಿದಾನಂದ ಸ್ವರೂಪ ನೀನೇ ಪರಬ್ರಹ್ಮ ಸ್ವರೂಪ ಅಂತ ಈ ರೀತಿ ಮಹಾವಾಕ್ಯ ಹೇಳಿರಬಹುದಲ್ಲ, ಅಂದ್ರೆ ಹಂಗೆ ಹೇಳಕ್ಕೆ ಬರೋಂಗಿಲ್ಲ. ಇದು ಕೂಡ ಸಚ್ಚಿದಾನಂದದಲ್ಲಿ ಏಕ ವಸ್ತು ಅದ, ಒಂದೇ ಅದ. ಇಲ್ಲಿ ಜಾತಿ ಬೇರೆ ಅದ, ವ್ಯಕ್ತಿ ಬೇರೆ ಅದನಲ್ಲ, ಈ ವ್ಯಕ್ತಿಗೆ ಜಾತಿಯಪ್ಪ ಅಂತ ಇಲ್ಲಿ ಅನ್ವಯಿಸ್ತದೆ. ಆದ್ರೆ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪದಲ್ಲಿ ಇವೆರಡು ಮಿಥ್ಯೆ ಅದಾವ. ಇಲ್ಲಿ ಒಂದೇ ಇರುವಂಥದ್ದು, ಏಕಮೇವ ಅದ್ವಿತೀಯ ಬ್ರಹ್ಮ ಒಂದೇ ಇರುವಂಥದ್ದು. ಹಂಗೆ ಹೇಳಕ್ಕೆ ಬರಂಗಿಲ್ಲ. ಇದು ಕೂಡ ಈ ಕಲ್ಪನೆ ಕೂಡ ಅಯೋಗ್ಯ ಆಗಿರ್ತದ ಅಂತ ಹೇಳ್ತಾರೆ ಅವರು. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಇದು ಮತ್ತೆ ಹೆಂಗೈತ್ರಿ 9ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಈ ಮಹಾವಾಕ್ಯದ ಅರ್ಥ ರೂಪಾಂತರ ಏನಾರು ಒಂಥದನ್ನು ವಿಕಾರ ಐತೇನ್ರಿ, ವಿಕಾರ ಹೊಂದುವಂಥದ್ದು ಐತೇನು, ಯಾವ ರೀತಿ ಐತೆ ಅಂತ ಹೇಳಿದ್ರೆ ಇಲ್ಲಿ ಕೂಡ ಹೇಳ್ತಾರೆ, ಕ್ಷೀರದಧಿಗೆ ಕಣವಾರಿ ಏಕತ್ವವೆಂದು ಆರೈವ ಚಂದದಿಂದವೇ ತನ್ನ ಸಾರಬೋಧದ ಸಮರಸವೆಂಬುವುದಿಲ್ಲ ವಿಕಾರದಿಂದ ಉಸುರದು ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ ಇಲ್ಲಿ ಅಂತಂದ್ರೆ, ಕ್ಷೀರದಧಿಗೆ, ಕ್ಷೀರ ಅಂದ್ರೆ ಹಾಲು, ದಧಿ ಅಂದರೆ ಮೊಸರು. ಈ ಕಣವಾರಿಗೆ ಅಂದರೆ ನೀರಿಗೂ ಅಂದರೆ ನೀರಿನ ಹನಿಗೂ, ಕಣವಾರಿಗೆ ಅಂದರೆ ನೀರಿನ ಹನಿಗೂ ಅಂದರೆ ಅಭೇದ ಮಾಡುವಂಥದ್ದು. ಅಭೇದ ಅಂದರೆ ಏಕತ್ವ ಮಾಡುವಂಥದ್ದು. ಯಾವ ರೀತಿ ಅಂದ್ರೆ, ಈ ಕಣವಾರಿಗೆ ಅಂದರೆ ನೀರಿನ ಹನಿಗೂ ಅನ್ನುವಂಥದ್ದು. ಈ ಹಾಲು ಕೆಟ್ಟು ಮೊಸರು ಆಗುವಂಗ ಹಿಂದಿಂದು ಅರ್ಥ ಐತಲ್ಲ. ಯಾಕಂದ್ರೆ ಜಾತಿ ಮತ್ತು ವ್ಯಕ್ತಿ ಆ ರೀತಿ ಅಂತ ವರ್ಣನೆ ಆ ರೀತಿ ಹೇಳಿಬಿಟ್ಟು ಮಹಾವಾಕ್ಯ ಹೇಳ್ಯಾರಂದ್ರೆ ಅದು ಸಂಬಂಧ ಇಲ್ಲ ಅಂತ ಹೇಳಿ, ನಂತರ ಇಲ್ಲಿ ಕೂಡ ಏನು ಹೇಳ್ತಾರ, ಈ ಹಾಲು ಕೆಟ್ಟು ಮೊಸರು ಆಗುವಂತೆ ಪರಮಾತ್ಮ ವಿಕಾರವನ್ನು ನೋಡ್ರಿ ಒಂದಿ ಜೀವನಾಗಿರುವನು, ಅದರಿಂದ ಜೀವನಿಗೆ ಪರಬ್ರಹ್ಮ ಮಹಾವಾಕ್ಯ ಹೇಳಿರ್ಬಹುದಪ್ಪ. ಈಗ ಹಾಲು ಐತೆ, ಅದು ರೂಪಾಂತರ ಹೊಂದುತ್ತದೆ, ಅದು ಕಾಯಿಸಿದ ಮೇಲೆ ಏನಾಗ್ತದೆ, ಮೊಸರು ಮಾಡುವಂಥದ್ದು. ಮತ್ತು ಈ ರೀತಿ ಈ ಬ್ರಹ್ಮ ಹಾಲಿದ್ದಂಗೆ ಜೀವ ಮೊಸರಾದಂಗೆ ಆಗಿರ್ಬೋದು, ವಿಕಾರವನ್ನು ಹೊಂದಿರ್ಬೋದು. ಅದಕ್ಕೆ ಜೀವನಾಗಿರೋನು, ಅದರಿಂದ ಜೀವನಿಗೆ ಬ್ರಹ್ಮ ಅಂತ ಮಹಾವಾಕ್ಯ ಹೇಳಿರಬಹುದು ಅಂತ ಶಂಕೆ ಮಾಡಿದರೆ ನೋಡಿರಿ ಎಷ್ಟು ಅದ್ಭುತದವ, ಅಷ್ಟೇ ಸೂಕ್ಷ್ಮನೂ ಆದಿದು. ಸ್ವಲ್ಪ ಆ ಜಾಗದಾಗ ನಿಂತು ಹೇಳಬೇಕಿದು, ಮತ್ತು ಬೇರೆ ಜಾಗಗಳು ಬಿಟ್ಟು ಹೇಳಬಾರ್ದಿದು. ಕೇಳೋರ್ನು ಸ್ವಲ್ಪ ಅದೇ ಜಾಗ ಹಿಡ್ಕೊಂಡೇ ಕೇಳಬೇಕು. ಹಂಗಿರ್ತಾವಿವು. ಮತ್ತು ಇಲ್ಲಿ ಕೂಡ ಏನು ಹೇಳ್ತಾರ, ಈ ಹಾಲು ಕೆಟ್ಟು ನೋಡ್ರಿ ಇದಕ್ಕೂ ಅದೇ ಹೇಳ್ತೀವಲ್ಲ, ಆ ಮನಸ್ಸು ಅನ್ನುವಂಥ ಸೂಕ್ತ ಜಾಗದಾಗ ಇರ್ಬೇಕು ಇದು ಕೇಳ್ಬೇಕಾದ್ರೆ, ಅಂದಾಗ ಮಾತ್ರ ಇದು ಟಚ್ ಆಗ್ತದೆ. ಹಾಲು ಕೆಟ್ಟ ಮೊಸರು ಆಗುವಂಗೆ ಪರಮಾತ್ಮ ಹಾಲಿದ್ದಂಗೆ ಅದನ್ನು, ಮೊಸರು ಆದಂಗೆ ಜೀವಾತ್ಮ ಅದನ. ಅದಕ್ಕೆ ಅದರಿಂದ ಜೀವನಿಗೆ ಬ್ರಹ್ಮ ಅಂತ ಮಹಾವಾಕ್ಯ ಹೇಳಿರ್ಬೋದಲ್ಲ ಅಂತ ಶಂಕೆ ಮಾಡಿದರೆ, ಯಾಕಂತಂದ್ರೆ ಹಂಗಲ್ಲ ಮೈತ್ರ, ಹಂಗಲ್ಲ. ಯಾಕಂದ್ರೆ ಹಾಲು ತನ್ನ ಪೂರ್ವ ರೂಪಾಂತರವನ್ನು ಬಿಟ್ಟು ಅದು, ಯಾಕಂದ್ರೆ ತನ್ನ ರೂಪವನ್ನು ಬಿಡ್ತದೆ, ಹಾಲು ತನ್ನ ರೂಪ ಬಿಡ್ತದೆ, ರೂಪಾಂತರ ಹೊಂದಲಿಕ್ಕೆ ಯೋಗ್ಯ ಆಗಿರ್ತದೆ. ಅದು ಹಾಲು ಏನು ಮಾಡ್ತದೆ, ತನ್ನ ಪೂರ್ತಿ ರೂಪವನ್ನು ಬಿಡ್ತದೆ, ಬಿಟ್ಟು ಮತ್ತೆ ಅದು ರೂಪಾಂತರ ಹೊಂದುತ್ತದೆ, ಅದು ಮೊಸರು ಆಕಾರ ಆಗ್ತದೆ. ಅಲ್ಲಿ ಏನಾರು ಉಳಿದದನ್ನು ಏನಿಲ್ಲ, ಹಾಲು ನೋಡೋಕೆ ಐತೇನು ಮೊಸರಾದ ಮೇಲೆ ಇಲ್ಲ, ಅದು ಪೂರ್ತಿ ರೂಪಾಂತರ ಒಂದೇ ಅದ. ಅದಕ್ಕೆ ಪರಮಾತ್ಮ ನಿರ್ವಿಕಾರ ಆಗಿರುವುದರಿಂದ ಈತ ವಿಕಾರ ಹೊಂದುತ್ತಾನೇನು,
ಪರಮಾತ್ಮನೇ ಜೀವಾತ್ಮ ಆಗ್ಯಾನಂತ ಹಂಗಂದ್ರೆ ಮತ್ತು ಪರಮಾತ್ಮ ಕೆಟ್ಟ ನನ್ನ ಜೀವಾತ್ಮ ಆಗಿಬಿಟ್ಟು ಇಲ್ಲಲ್ಲ. ಯಾಕಂದ್ರೆ ಪರಮಾತ್ಮ ಹೆಂಗದನಂದ್ರೆ ರೂಪಾಂತರ ಒಂದಿಲ್ಲತ, ಒಂದಕ್ಕೆ ಬರಂಗಿಲ್ಲ. ಹಾಗಾಗಿ ಆತ ಹೆಂಗದನ ನಿರ್ವಿಕಾರದಿಂದ ಅದಾನ. ಆತ ಯಾವ ವಿಕಾರಕ್ಕೆ ಒಳಗಾಗದೆ ಇರುವಂಥವನು ನೋಡ್ರಿ. ಅದರಿಂದ ಕ್ಷೀರದಧಿಯಂತೆ ಅಂದ್ರೆ ಹಾಲು ಮತ್ತು ಮೊಸರಂತೆ ವಿಕಾರ ಪರ ಅರ್ಥವನ್ನು ಮಾಡಿಕೊಡ್ದು ಮಾಡೋಕ್ಕೆ ಬರೋಂಗಿಲ್ಲ. ಹಾಗಾಗಿಲ್ಲ ಜೀವಾತ್ಮ. ಜೀವಾತ್ಮ ಈ ಥರ ಹಾಲು ಕೆಟ್ಟು ಮೊಸರಾಗಂಗೆ ಆದಂಗೆ ಆಗ್ಯಾರೇನ್ರಿ ಅಂದ್ರೆ ಹಂಗೆ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಆತ ರೂಪಾಂತರ ಹೊಂದುವಂಥವನಲ್ಲ, ವಿಕಾರ ಹೊಂದುವಂಥವನಲ್ಲ ಪರಮಾತ್ಮ. ಮತ್ತು ಜಲರಾಶಿ ಅದರ ಒಂದು ನೀರಿನ ಹನಿ. ಈ ಜಲರಾಶಿ ಭಾಳ ಅದಾವ, ಒಂದು ನೀರಿನ ಹನಿ ಅದು. ಇವೆರಡು ದ್ರವ ಅದಾವ ಮತ್ತು ಮಧುರ ಸ್ವಭಾವ ಉಳ್ಳಂಥವು ಅದಾವ. ಇದಕ್ಕಾಗಿ ನೀರಿಗೂ ಮತ್ತು ಅದರ ಕಣಕ ಅಭೇದ ಘಟಿಸುವಂತೆ ಪೂರ್ಣನಾಗಿ ಪರಮಾತ್ಮನಿರುವನು, ಪರಿಚ್ಛಿನ್ನನಾಗಿ ಜೀವಾತ್ಮ ಇರ್ಬೋದು. ಈ ರೀತಿ ಅದರಿಂದ ಇವರಿಬ್ಬರು ಜ್ಞಾನ ಸ್ವರೂಪ ಆಗಿರೋದ್ರಿಂದ ಮಹಾವಾಕ್ಯವು ಜೀವನಿಗೆ ಪರಮಾತ್ಮ ಅಂತ ಹೇಳಿರ್ಬೋದಲ್ರಿ. ನೋಡ್ರಿ ಎಷ್ಟು ಸೂಕ್ಷ್ಮ ಐತಿ ನೋಡ್ರಿ ವಿಚಾರಗಳು. ಈಗ ಒಂದು ನೀರಿನ ರಾಶಿನೇ ಐತಪ್ಪ, ಒಂದು ಹನಿ ಕಡಕ ಹನಿ ನೀರಿಂದ ಅದನ್ನು ಮಧುರ ಸ್ವಭಾವ ಉಳ್ಳಂಥದ್ದೈತೆ, ಇದನ್ನು ಮಧುರ ಸ್ವಭಾವ ಉಳ್ಳಂಥದ್ದೈತೆ. ಅದನ್ನು ತಣ್ಣಗೈತೆ, ಇದನ್ನು ತಣ್ಣಗೈತೆ. ಅದನ್ನು ದ್ರವ ಸ್ವಭಾವ ಐತೆ, ಇದು ಹನಿಗೂ ದ್ರವನೇ ಐತೆ. ಮತ್ತು ಈ ರೀತಿ ಎರಡೂ ಸ್ವಭಾವ ಒಂದೇ ಆಗ್ಯದ. ಅದಕ್ಕೆ ಇವೆರಡೂ ಬೇರೆ ಬೇರೆ ಅಲ್ಲ, ಒಂದೇ ಅದಾವ. ಆ ನೀರಿನ ಕಣನೂ ಒಂದೇ ಅದ, ನೀರಿನ ಜಲರಾಶಿನೂ ಒಂದೇ ಅದ. ಅದ್ರಂಗೆ ಇಬ್ಬರು ಜ್ಞಾನ ಸ್ವರೂಪನೇ ಆಗಿರೋದ್ರಂಗೆ. ಯಾಕಂತಂದ್ರೆ ಇವೆರಡು ಈ ನೀರಿನ ಕಣಕ ಮತ್ತು ನೀರಿನ ರಾಶಿ ಏನದಲ್ಲ, ಆ ನೀರಿನ ಜಲರಾಶಿಗೂ ಮತ್ತು ನೀರಿನ ಹನಿಗೂ ಇವೆರಡಕ್ಕೆ ಅಭೇದ ರೀತಿಯಿಂದ ಆದ. ಅದ್ರಂಗೆ ಈ ರೀತಿಯಾಗಿ ಪೂರ್ಣನಾಗಿ ಪರಮಾತ್ಮ ಇರ್ಬೋದು. ಪೂರ್ಣನಾಗಿ ಪರಮಾತ್ಮ ಅದನ್ನು ಜಲರಾಶಿ ಹಂಗೆ ಪೂರ್ಣವಾಗಿ ಪರಮಾತ್ಮ ಇರ್ಬೋದು. ಆದ್ರೆ ಒಂದು ಹನಿ ಅದಲ್ಲ, ನೀರಿನ ಹನಿ ಐತಲ್ಲ, ಅದ್ರಂಗೆ ಜೀವಾತ್ಮ ಇರ್ಬೋದಲ್ಲ ನೋಡ್ರಿ. ಪರಿಚ್ಛಿನ್ನ ಏಕಾದಶಿಯಾಗಿ ಜೀವಾತ್ಮ ಇರ್ಬೋದು, ಪರಿಪೂರ್ಣವಾಗಿ ಜಲರಾಶಿ ಐತೆ, ಹಂಗಿರ್ಬೋದಲ್ಲ. ಅದರಿಂದ ಇವರಿಬ್ಬರು ಜ್ಞಾನ ಸ್ವರೂಪವಾಗಿರೋದ್ರಿಂದ ಮಹಾವಾಕ್ಯ ಜೀವನಿಗೆ ಪರಮಾತ್ಮತೆ ಹಿಂಗೆ ಹೇಳಿರ್ಬೋದು ಅಂತ ಶಂಕೆ ಮಾಡಿದರೆ ನೋಡ್ರಿ, ಇದು ಯೋಗ್ಯ ಅಲ್ಲ. ಜಲರಾಶಿಗೂ ನೀರಿನ ಹನಿ ಭಿನ್ನ ಅಲ್ಲ. ಅದು ನೀರಿನ ಹನಿ ಐತ್ರಿ, ಎರಡು ಸೇಮ್ ಅದಾವ. ಅದಕ್ಕೆ ಹಿಂಗಿದ್ದದಕ್ಕಾಗಿ ನೀವು ಪರಮಾತ್ಮ ಸ್ವರೂಪ ಅಂತ ನೀವು ಹೇಳಿರ್ಬೋದು, ಹಂಗೆ ಹೇಳಿರ್ಬೋದಲ್ಲ ಜೀವಾತ್ಮನಿಗೆ ಅಂದರೆ ಹಂಗೆ ಹೇಳೋದು ಯೋಗ್ಯ ಅಲ್ಲ, ಹೇಳಿರುವಂಥದ್ದಲ್ಲ. ಯಾಕಂದ್ರೆ ಜಲವು ಹೆಂಗದ ಸಾವಯಾತ್ಮಕದಿಂದ ಕೂಡಿರುವುದರಿಂದ ಅದರಲ್ಲಿ ಶಾಂತಿ ಕಲ್ಪನೆ ಆಗಬಹುದು. ಆದರೆ ಸಾವಯಾತ್ಮಕ ಕೂಡಿರುವುದರಿಂದ ಅದರಲ್ಲಿ ಒಂದು ಹನಿ ಸಪ್ರೇಟ್ ಹೋಗಿರ್ಬೋದು, ಅದು ನಡೀತದೆ. ಸಾವಯಾತ್ಮಕ ಅದರಲ್ಲಿ ಇವೆಲ್ಲ ನಡೀತದೆ. ಭಿನ್ನ ಸ್ವಲ್ಪ ಚೇಂಜ್ ಆಗೋದು, ತೆಗಿಯೋದು, ಮಾಡೋದು ಈ ರೀತಿ ನಡೀತದೆ. ಅದರಲ್ಲಿ ಕಲ್ಪನೆ ಮಾಡ್ಬೋದು. ಪರಮಾತ್ಮ ಹೆಂಗದಾನ? ಪರಿಚ್ಛಿನ್ನತೆಯಿಂದ ಕೂಡ್ಯಾನೇನ? ಮತ್ತು ಅದು ಹೆಂಗದಾನ? ಆಕಾಶದಂತೆ ಪರಿಪೂರ್ಣ ಆಗಿದ್ದಾನ. ಹೌದಪ್ಪ, ನಾವೆಷ್ಟು ಈಗ ನೋಡ್ರಿ ನಮ್ಗೆ ಅದಕ್ಕೆ ಭ್ರಮೆ ಇರುವಂಥದ್ದು. ನಮ್ಮದು ಈಗ ಈಗ ಆಕಾಶ ಎಲ್ಲ ಕಡೆ ಒಂದೈತೆ, ಭೂಮಿ ಎಲ್ಲ ಕಡೆ ಒಂದೈತೆ. ನಾವೇನು ಭಿನ್ನ ಮಾಡ್ಕೊಂಡಿವಿ? ಇದು ಗುಲ್ಬರ್ಗ ಅನ್ಕೋತೀವಿ, ಇದು ಗುಲ್ಬರ್ಗ ಏರಿಯಾ ಮುಗೀತು, ಇದು ರಾಯಚೂರು ಏರಿಯಾ ಬಂತು, ಇದು ಹಿಂಗೆ ಯಾವುದು ಮತ್ತು ಬಳ್ಳಾರಿ ಏರಿಯಾ ಬಂತು, ಇದು ಬೆಂಗಳೂರು ಏರಿಯಾ ಬಂತು, ಇದು ಮೈಸೂರು ಏರಿಯಾ. ಇದೆಲ್ಲ ಯಾರು ಮಾಡ್ಕೊಂಡಿದ್ದು? ಇದು ನಾವು ಮಾಡ್ಕೊಂಡಿದ್ದು. ಆದ್ರೆ ಇರುವಂಥ ಭೂಮಿ ಒಂದೇ ಅದು ಇರುವಂಥದ್ದು. ಆಕಾಶ ಏನಾದ್ರು ಭಿನ್ನ ಅದಾವ? ಇಲ್ರಿ, ಅಮೇರಿಕಾದಾಗ ಜರ್ಮನ್ದಾಗ ಆ ಕಡೆ ಎಲ್ಲ ಆಕಾಶ ಬೇರೆ ಬೇರೆ ಐತ್ರಿ. ನಮ್ಮದು ಆಕಾಶ ಹಿಂಗೆ ಐತ್ರಿ, ಇಲ್ಲೇನಾರ ಹಿಂಗೆ ನಡು ಪೊಳ್ಳು ಐತ್ರಿ, ಅವರು ಆಕಾಶಗಳು ಬೇರೆ. ನಮ್ಗೆ ಯಾವತ್ತಾದ್ರೂ ಅಂದಿವೇನ ನಾವು? ಯಾವತ್ತಾದ್ರೆ ಇಲ್ಲ. ಇರುವಂಥದ್ದು ಆಕಾಶ ಒಂದೇ ಇರುವಂಥದ್ದು. ಅದ್ರಂಗೆ ಇಲ್ಲಿ ಕೂಡ ಆಕಾಶ ಪರಮಾತ್ಮ ಹೆಂಗದನಂದ್ರೆ ಯಾವುದಕ್ಕೆ ಭಿನ್ನತೆಗೆ ಅವಕಾಶನೇ ಇಲ್ಲ ಇಲ್ಲಿ. ಅದೇ ಅದು ಹೇಳ್ತಾರಲ್ಲ, ಅರಿದೊಡೆ ಪರಮಾತ್ಮ, ಮರೆದೊಡೆ ಜೀವಾತ್ಮ. ನಿನ್ನ ಮೇಲೆ ಇರುವಂಥದ್ದು. ಯಾವಾಗ ನೀನು ಒಬ್ಬ ವ್ಯಕ್ತಿ ಏನು ಇದ್ದೀಯಲ್ಲ, ನೀನು ಅರಿವಿನ ಸ್ವರೂಪ ನೀನು ಇದ್ದೀಯಲ್ಲ, ಯಾವಾಗ ಮರ್ತುಕೊಂಡು ನಿನ್ನನ್ನೇ ನೀನು ಮರ್ತುಕೊಂಡು ಕೂತ್ಕೊಂಡಿ ಅಂದ್ರೆ ಅವಾಗ ನೀನೇ ಜೀವಾತ್ಮ.
ಎಷ್ಟು ಅದ್ಭುತ ಐತೆ ನೋಡ್ರಿ. ಇದೆಲ್ಲ ನಿನ್ನೊಳಗೆ ನಡೆಯುವಂಥದ್ದು. ನೀ ಯಾವಾಗ ದುಃಖಕ್ಕೆ ಒಳಗಾಗಿ ಎಲ್ಲವನ್ನ ಮರೆತು ಇದು ಎಲ್ಲ ದುಃಖ ರೂಪಿಂದ ಐತಪ್ಪ, ನಾನು ಸಾಯುವಂಥವನು, ನಾನು ಹುಟ್ಟುವಂಥವನು ಅಂತ ನೀನೇ ಅಂದಾಗ ನೀನೇ ಜೀವಾತ್ಮ ಆಗ್ತಿದೆ. ಯಾವಾಗ ಗುರು ಮುಖಾಂತರ ತಿಳ್ಕೊಂಡು ಇದು ಶರೀರಕ್ಕೆ ನನ್ನ ಸಂಬಂಧನೇ ಇಲ್ಲ, ಶರೀರ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಈ ಜಗತ್ತು ಕಾಣುವಂಥದ್ದು ಮಿಥ್ಯೆ ಐತೆ, ಇದು ಕನಸಿನಂಗೆ ಐತೆ, ಇದ್ಯಾವುದು ಸುಖ ದುಃಖ ನನಗೆ ಸಂಬಂಧ ಇಲ್ಲ, ಒಳಗಡೆ ಇರುವಂಥ ಆತ್ಮ ಚೈತನ್ಯ ಇದಕ್ಕೆ ಯಾವುದು ಸಂಬಂಧ ಇಲ್ಲ, ಆ ಚೈತನ್ಯನ ಸ್ವರೂಪ ನಾನಂತ ನೀ ಅಂದ್ಕೊಂಡಾಗ ನೀನೇ ಪರಮಾತ್ಮ ಆಗ್ತಿ. ಮತ್ತು ಬೇರೆ ಬೇರೆ ಇದ್ರೇನು ಇಲ್ಲಿ ಈಗ ಹೇಳ್ತೀನಿ. ನಮಗೆ ಬಾಲ್ಯ ಬಂತು, ಯೌವನ ಬಂತು, ಯೌವನದಾಗ ಬೇರೆ ಶರೀರ ರೂಪಾಂತರ ಆಯಿತು. ಆದ್ರೆ ಯೌವನದಾಗ ಬಾಲ್ಯ ಹೋಯ್ತು, ಆಮೇಲೆ ಯೌವನ ಬಂತು, ಯೌವನ ಹೋಯ್ತು, ಮುಪ್ಪು ಬಂತು. ಇವು ಮೂರು ಚೇಂಜ್ ಆದರೂ ಕೂಡ ನೀವು ಒಳಗಿದ್ದವ ನಾನು ಅನ್ನೋ ಏನಾರು ಚೇಂಜ್ ಆಗಿದೆನಾ? ಇಲ್ಲಲ್ಲ. ಅದ್ರಂಗ ಇಲ್ಲಿ ಕೂಡ ಏನು ಹೇಳ್ತಾರ, ಈತ ಒಂದು ಜಲದ ರಾಶಿ, ಒಂದು ಹನಿ, ಅದಕ್ಕೆ ಎರಡು ಸೇಮ್ ಅದಾವೆ. ಅದಕ್ಕೆ ಆ ರೀತಿಯಾಗಿ ಇದು ಪರಿಪೂರ್ಣವಾಗಿರುವಂಥ ಜಲರಾಶಿ, ಇದು ಪರಿಚ್ಛಿನ್ನವಾಗಿರುವಂಥದ್ದು ನೀರಿನ ಹನಿ. ಹಂಗೆ ಜೀವಾತ್ಮನಿಗೆ ನೀನೇ ಪರಮಾತ್ಮ ಅಂತ ಹೇಳಿರ್ಬೋದಲ್ಲ ಅಂತಂದ್ರೂ ಕೂಡ ಹಂಗೆ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಸಾವಯಾತ್ಮಕದಲ್ಲಿ ಅಲ್ಲಿ ನಾವು ನೀರಿನ ಹನಿ ಅಂತ ಅಲ್ಲಿ ಹೇಳ್ಬೋದು. ಆದ್ರೆ ಆತ್ಮ ಹೆಂಗದನ, ಪರಿಪೂರ್ಣ ಆಗಿದಾನ. ಪರಿಪೂರ್ಣ ಆಗಿರುವಂಥ ಆತ ಹೆಂಗದನ, ಮತ್ತು ಯಾವ ಸಾವಯವದಿಂದ ಕೂಡೇನ ಆತ್ಮ? ಆಕಾಶ ಏನಾರ ಸಾವಯವದಿಂದ ಐತೇನು? ಇಲ್ಲ. ಅದಕ್ಕೆ ನಿರಾವಯ. ಯಾವ ಅವಯವಗಳು ಅದಾವೇನ ಆಕಾಶಕ್ಕೆ? ಇಲ್ಲಲ್ಲ, ಯಾವ ಅವಯವಗಳಿಲ್ಲ, ನಿರಾವಯವನು. ಮತ್ತು ಹೆಂಗದನ, ಪರಿಪೂರ್ಣನಾಗಿರುವಂಥ, ಪರಿಪೂರ್ಣನಾಗಿರೋದ್ರಿಂದ ಅವನಲ್ಲಿ ಈ ಕಲ್ಪನಾ ರೂಪ ಅರ್ಥವನ್ನು ಮಾಡುವಂಥದ್ದು ಯೋಗ್ಯ ಅಲ್ಲ. ಹಿಂಗೈತೇನ್ರಿ ಜೀವಾತ್ಮಗ, ಅದಕ್ಕೆ ಹಿಂಗೆ ಹೇಳ್ಯಾರಂತ ಅಲ್ಲಿ ಯಾವುದು ಭಿನ್ನ ಮಾಡಿ ಹೇಳುವಂಥದ್ದಿಲ್ಲ, ಯಾವ ಪರವಾಗಿ ಹೇಳುವಂಥದ್ದಲ್ಲ. ನೀನೇ ಆ ಪರಬ್ರಹ್ಮ ಸ್ವರೂಪ ನೋಡ್ರಿ. ಅದರಿಂದ ಈ ಮಹಾವಾಕ್ಯ ವಾರಿಕಣಗಳಂತೆ ಇದೇನು ಭಿನ್ನವಾಗಿ ಹೇಳುವಂಥದ್ದು ಐತೆಂದರೆ ಪರವಾಗಿಯೂ ಹೇಳುವಂಥದ್ದಲ್ಲ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಅದು ಹಂಗೈತೆ ಹಿಂಗೈತೆ ಅಂತ ಹಿಂಗೆ ಹೇಳುವಂಥದ್ದು ಅಲ್ಲ. ಆ ಸ್ವರೂಪನೇ ನೀನು ಪರಿಪೂರ್ಣವಾಗಿರುವಂಥ, ನೀನು ಆ ರೀತಿ ಜೀವನಿಗೆ ಹೇಳುವಂಥದ್ದಲ್ಲ ಅಂತ ಕೂಡ ಹೇಳ್ತಾರೆ. ಮತ್ತು ಇದು ಪ್ರತಿಬಿಂಬ ಪರವಾದದ್ದೈತೇನ್ರಿ? ನಾವು ಹೇಳ್ತೀವಲ್ಲರಿ ಪ್ರತಿಬಿಂಬ ಅಂತೇಳಿ, ಹಂಗೇನಾರು ಐತೇನ್ರಿ ಅಂದರೆ ಈಗ ಮುಂದೆ ಹೇಳ್ತಾರೆ. ಮಹಾವಾಕ್ಯ ಪ್ರತಿಬಿಂಬ ಪರ ಐತೇನು ಅಂದ್ರೆ ಹಂಗೆ ಹೇಳಕ್ಕೆ ಬರೋಂಗಿಲ್ಲ. ಮಹಾವಾಕ್ಯ ಪ್ರತಿಬಿಂಬ ರೂಪನೂ ಅದ್ರ ಪರನೂ ಅಲ್ಲ, ಪ್ರತಿಬಿಂಬ ಪರನೂ ಅಲ್ಲ ಮಹಾವಾಕ್ಯ ಹೇಳುವಂಥದ್ದು. ಮಹಾವಾಕ್ಯ ನೋಡ್ರಿ, ಅದಕ್ಕೆ ಇದು ಯಾರ್ಯಾರು ಕೇಳ್ತಾರೆ, ಕೇಳಿದಂಥವ್ರು ಎಲ್ಲರೂ ಪುಣ್ಯನೇ ಐತಂತ ತಿಳ್ಕೊಬೇಕು. ಏಟಾರ ಕಿವಿಗೆ ಬೀಳಿ, ನಮಗೆ ಎಷ್ಟನ ಅರ್ಥ ಆಗಲಿ. ಇದು ನಾವು ಈ ಜನ್ಮದಾಗ ನಮಗೆ ಜ್ಞಾನ ಆಗಲಿಲ್ಲ ಅಂದರೆ ಇವತ್ತೇನು ಕುಂತು ಮಹಾವಾಕ್ಯ ಕೇಳಿರಲ್ಲ, ಅದು ಮುಂದಿನ ಜನ್ಮಕ್ಕೆ ಬೀಜ ಆಗ್ತದೆ. ಅದಂತೂ ಸತ್ಯ. ಯಾಕಂದರೆ ಕಿವಿಗೆ ಬಿದ್ದದ್ದು ಹಾಗೆ ಹೋಗಂಗಿಲ್ಲ, ಇದು ಕೆಲಸ ಮಾಡೇ ಮಾಡ್ತದೆ. ಇದು ನಮಗೆ ತಿಳಿದೇ ಇರಲಿ ಈ ವಾಕ್ಯ ನೋಡ್ರಿ. ಯಾಕಂದ್ರೆ ಈ ವಾಕ್ಯ ಭಾಳಷ್ಟು ಹೇಳ್ತಾರೆ. ಅದಕ್ಕೆ ಎಲ್ಲರೂ ಸಿಗ್ತಾವನು ಮಹಾವಾಕ್ಯಗಳು. ಇದಕ್ಕೆ ಯಾರನ್ನ ಹೇಳ್ತಾರೆ ಅನ್ನೋ ಅರ್ಥಗಳು ಅಷ್ಟು ಈಸಿಯಾಗಿ ಸಿಗುವಂಥದ್ದೂ ಅಲ್ಲ, ತಿಳಿಯುವಂಥದ್ದೂ ಅಲ್ಲ. ಇದು ತಿಳಿಬೇಕಾದ್ರೂ ಕೂಡ ನಾನಾ ರೀತಿ ಇದನ್ನು ತಿಳಿಬೇಕಾದ್ರೇ ಅದಕ್ಕೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಹತ್ರ ಸೇವಾದಿಗಳನ್ನು ಮಾಡಿ, ಗುರು ಕೃಪೆಯನ್ನು ಪಡ್ಕೊಂಡು, ಪರಮಾತ್ಮನ ಕೃಪೆ ಪಡ್ಕೊಂಡು, ಗುರುವಿನ ಸೇವಾದಿಗಳನ್ನು ಮಾಡಿ ಕೃಪೆಯನ್ನು ಪಡ್ಕೊಂಡು ವಿಲಿ ಒದ್ದಾಡ್ಬೇಕಾಗ್ತದೆ ರೀ. ಇಂಥವು ಅರ್ಥ ಆಗ್ಬೇಕಂದ್ರೆ ಸುಮ್ಮನೆ ಐತೇನಿದು? ಒಂದು ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಏನು ಒಂದು ವರ್ಷ ಎಷ್ಟು ಕಷ್ಟಪಟ್ಟು ಓದ್ತಾರೆ ಹೇಳ್ರಿ. ಬಿಲಿ ಒದ್ದಾಡ್ತಾರೆ ಒಂದು ಎಕ್ಸಾಮ್ ಬರಿಬೇಕಾದ್ರೆ. ಅದರ ಪಾಸ್ ಆಗ್ಬೇಕಾದ್ರೆ ಅಷ್ಟು ಕಷ್ಟಪಡ್ತಾರಂದ್ರೆ ಇಂಥ ಜ್ಞಾನ ಅಳವಡ್ಬೇಕಂದ್ರೆ ಏನು ಸುಮ್ಮನೆ ಆಗಿಬಿಡ್ತದೇನ? ಹಾಗಲ್ಲಲ್ಲ. ಬರೀ ಅರ್ಥಜ್ಞಾನ ಆಗಬಹುದು, ಅನುಭವ ಜ್ಞಾನ ಆಗುವಂಥದ್ದು ಅಷ್ಟು ಸುಲಭ ಅಲ್ಲಿದು. ಇದು ಗುರುಕೃಪೆಯನ್ನು ಪಡ್ಕೊಂಡಾಗ ಮಾತ್ರ ಇದು ಅನುಭವ ಅಪರೋಕ್ಷ ಜ್ಞಾನ ಆಗುವಂಥದ್ದು. ಅದಕ್ಕಾಗಿ ಈ ಮಹಾವಾಕ್ಯ ಅರ್ಥ ಆಗೋದಕ್ಕಾಗಿ ಸ್ವಾನುಭವ ಸುಖ ತಾನೇ ಕೈ ಸೇರುವುದು, ಇದಕ್ಕಾಗಿ ಬಡ್ದಾಡುವಂಥದ್ದು ಮಹಾತ್ಮರು. ಯಾಕೆ ಇಷ್ಟೆಲ್ಲ ಬಡ್ದಾಡಿದ್ರಂದ್ರೆ ನಾವು ಓದೋದೆಲ್ಲ ತಿಳ್ಕೊಬೋದು, ಆದ್ರೆ ಒಳಗಡೆ ಆ ರುಚಿ ಗೊತ್ತಾಗಬೇಕಲ್ಲ. ಹೌದು, ಎಲ್ಲ ಬುಕ್ ಓದ್ತೀವಿ, ಎಲ್ಲ ಗ್ರಂಥ ಓದ್ತೀವಿ, ಎಲ್ಲಷ್ಟು ಓದ್ತೀವಿ ರೀ. ನಾವೇನು ಓದಕ್ಕೆ ಬರೋಂಗಿಲ್ಲ, ಎಲ್ಲರಿಗೆ ಓದಕ್ಕೆ ಬರ್ತದೆ, ಎಲ್ರಿಗೂ ಓದಕ್ಕೆ ಬರ್ತದೆ. ಅದು ಹೆಂಗೆ ಸಾರಿನಲ್ಲಿ ಸೌಟ್ ಇದ್ದಂಗೆ. ಅದು ಬರೀ ಓದಿವ್ರಿ ಬರ್ದಿವ್ರಿ ದೊಡ್ಡ ಪಂಡಿತರಂತ ಇಲ್ಲಿ. ಯಾಕಂದ್ರೆ ಸಾರಿನಾಗ ಸೌಟ್ ಇರ್ತದಲ್ಲ, ಎಲ್ಲದರ ಸೌಟು ಸಾರಿನಾಗೆಲ್ಲ ಹಾಕ್ತೀವಿ. ಸಾರಿನಾಗ ಪಲ್ಯದಾಗ ಎಲ್ಲದರ ಸೌಟ್ ಹಾಡಿಸ್ತೀವಿ. ಆದ್ರೆ ಅದ್ರ ರುಚಿ ಗೊತ್ತದ ಅನ್ನೋದಕ್ಕೆ ಗೊತ್ತಿಲ್ಲ.
ಅದಕ್ಕೆ ಇಲ್ಲಿ ರುಚಿ ಗೊತ್ತಾಗಬೇಕಾಗ್ಯದ. ಆ ರುಚಿ ಗೊತ್ತಾಗಬೇಕಾದ್ರೆ ಗುರು ಕೃಪೆ ಬೇಕಾಗ್ತದೆ ಇಲ್ಲಿ. ಅದಕ್ಕೆ ತತ್ವಮಸಿ ವಾಕ್ಯ ಇದು ಬಹಳಷ್ಟು ಇಲ್ರಿ ನಮಗೇನು ಗೊತ್ತಾಗವಲ್ರಿ ಅಂತಂದ್ರೆ ಮಹಾತ್ಮರು ಹೇಳ್ಯಾರ. ಯಾಕೆ ಇಷ್ಟೆಲ್ಲ ಹೇಳ್ಯಾರ ಅಂತಂದ್ರೆ ಗೊತ್ತಾಗಲಿಲ್ಲ ಅಂತ ನೀವು ಬಿಡಕ್ಕೆ ಹೋಗ್ಬೇಡ್ರಿ. ಪ್ರಯತ್ನ ಪ್ರಯತ್ನ ಪ್ರಯತ್ನ, ಅದಕ್ಕೆ ಪ್ರಯತ್ನದ ಆದಿನ ಪರಮಾರ್ಥ. ಎಲ್ಲರೂ ಇದು ಕೇಳಬೇಕು. ಪ್ರತಿಯೊಬ್ಬರು ಭೂಮಿ ಮೇಲೆ ಯಾರ್ಯಾರು ಹುಟ್ಟಿ ಬಂದಿದ್ದಾರೆ, ಮಾನವ ಶರೀರ ತೊಟ್ಕೊಂಡು ಬಂದಾರೆ ನೋಡ್ರಿ, ಕಮ್ಮಗುಂಡು ತಿಂದು ಚಲೋ ಡ್ರೆಸ್ ಹಾಕ್ಕೊಂಡು ತಿರುಗಾಡಿ ಮಜ್ಜಾ ಉಡಾಯಿ ಸತ್ತು ಹೋಗ್ಬೇಕನ್ನೋದಲ್ಲ ಇದು. ಮೂರ್ಖರಂತಾರೆ, ಮೂರ್ಖರು. ಅದಕ್ಕೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ಇದು ತಾನೇ ಅದು ನಮ್ಗೆ ಒಳಗೆ ಅರ್ಥ ಆಗಬೇಕಿದು. ಆಗಬೇಕಂದಾಗ ನಮ್ಮಲ್ಲಿದ್ದ ಶ್ರದ್ಧಾವಾನ್ ಲಭತೆ ಜ್ಞಾನ. ಎಷ್ಟು ಶ್ರದ್ಧೆ ಇರ್ತದೆ ಅಷ್ಟು ಕೈ ಸೇರ್ತದೆ ನಿನಗಿದು. ಎಷ್ಟು ಶ್ರದ್ಧೆ ಇರ್ತದೆ ಅಷ್ಟು ಕೈ ಸೇರ್ತದೆ ಇದು. ಈ ವಸ್ತು ಪಡಿಬೇಕಂದ್ರೆ ಸಾಮಾನ್ಯ ಅಲ್ಲ, ಈ ಸಂಪತ್ತು ಪಡ್ಕೊಳ್ಬೇಕಂದ್ರೆ ಸಾಮಾನ್ಯ ಅಲ್ಲ. ಇದು ದೊಡ್ಡ ಸಂಪತ್ತಿದು. ಅವು ಏನು ದಿನ ದುಡಿದು ಮಾಡಿ ಎಲ್ಲ ತಂದು ಹಾಕಿದ್ವು. ಹೆಂಡ್ತಿ ಮಕ್ಕಳು ಸ್ವಲ್ಪ ಬೀಳ್ರಿ, ಹೆಂಡ್ತಿ ಮಕ್ಕಳೆಲ್ಲ ಕಸ್ಕೊಂಡು ಬಿಡ್ತಾರೆ. ಹೌದಾ? ಹೆಂಡ್ತಿದ ಗಂಡಾಗಲಿ ಹೆಂಡ್ತಿ ಆಗಲಿ ಹಂಗೆ ಎಲ್ಲರೂ ಅವ್ರವ್ರ ಸಂತೋಷಕ್ಕೆ ಎಲ್ಲರೂ ನಂಬುದು ಅಂತ ಬಿಡ್ದಾಡೋದು. ಆದರೆ ಯಾರಿಗೆಲ್ಲ ತನ್ನ ಮೇಲೆ ತನಗೆ ಪ್ರೀತಿ ಇರುವಂಥದ್ದು, ತನ್ನ ಸಲುವಾಗಿ ಎಲ್ಲರೂ ಬಡ್ದಾಡುವಂಥದ್ದು ಹೊರತಾಗಿ ಯಾರ ಸಲುವಾಗಿ ಯಾರೂ ಬಡ್ದಾಡಂಗಿಲ್ಲ. ಅದು ಒಂದು ತಿಳ್ಕೊಬೇಕು ನಾವು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಈ ಮಹಾವಾಕ್ಯ ಇದು ಯಾಕೆ ಇಷ್ಟೆಲ್ಲ ಬಂದು ಅಂತಂದ್ರೆ ಭಾಳಷ್ಟು ಮೇಲ್ಮಟ್ಟದ ವಿಚಾರಗಳು. ನಾವು ತಿಳಿಲಿಲ್ಲ ಅಂತ ಬಿಡುವಂಗಿಲ್ಲ, ಹಂಗೆ ತಿಳಿತದ. ನಾವು ಎಷ್ಟು ಶ್ರದ್ಧೆಯಿಂದ ಕೇಳ್ತಾ ಹೋಗಬೇಕು. ಹೋದಾಗ ಮಾತ್ರ ಅದು ತಾನಾಗಿ ತಿಳಿಯುವಂಥದ್ದು. ಇಲ್ಲಿ ಕೂಡ ಹೇಳ್ತಾರೆ ಈ ಮಹಾವಾಕ್ಯ ಬಿಂಬ ಪ್ರತಿಬಿಂಬ ಪರವಾದ ಐತೇನು ಅಂದ್ರೆ ಹಂಗೂ ಇಲ್ಲ. ಇದು 10ನೇ ನುಡಿಯಲ್ಲಿ ಹೇಳ್ತಾರೆ, ಬಿಂಬದಿಂದ ಆ ಪಡಿಬಿಂಬ ಅನ್ಯವೇ ಆಗದೆಂಬಂತೆ ಪರವಸ್ತುವನ್ನು ತಾನೇ ಎಂಬ ಉಪನಿಷದ್ಯುಕ್ತಿಯನ್ನು ವಿಚಾರಿಸಿ ನೋಡೇ ಬಿಂಬ ಪ್ರತಿಬಿಂಬವಾದವೇ ಅಲ್ಲ. ನೋಡ್ರಿ ಅದ್ಭುತವಾಗಿ ಹೇಳ್ತಾರೆ. ಬಿಂಬ ಅಂತಂದ್ರೆ ಈಗ ನಾವು ಕನ್ನಡಿ ಮುಂದೆ ನಿಂತಿರ್ತೀವಿ, ಹೌದಾ? ನಿಂತದ್ದು ಬಿಂಬ ಸ್ವರೂಪ, ಕನ್ನಡಿಯಲ್ಲಿ ತೋರಿದಂಥದ್ದು ಪ್ರತಿಬಿಂಬ ಸ್ವರೂಪ, ಹೌದಲ್ಲ? ಈ ಪ್ರತಿಬಿಂಬವು ಯಾಕಂದ್ರೆ ಈ ರೀತಿ ಏನಾದ್ರೆ ಪರಮಾತ್ಮ ಅನ್ಯ ಅದನನ್ನು ಅಂದ್ರೆ ಇಲ್ಲ. ಅದಕ್ಕೆ ಇದೇ ವಿಚಾರವನ್ನು ಹೇಳ್ತಾರೆ. ಪ್ರತಿಬಿಂಬದಿಂದ ಪ್ರತಿಬಿಂಬವು ಬೇರೆಯೇ ಅಲ್ಲ, ಹೌದಲ್ಲ? ಈಗ ನಾವು ನಿಂತು ನೋಡ್ಕೊಳಕತ್ತೀವಿ ಕನ್ನಡಿ ಒಳಗೆ, ಅಲ್ಲಿ ಪ್ರತಿಬಿಂಬ ಕನ್ನಡಿ ಒಳಗೆ ತೋರಕತ್ತದ. ಈ ನಾವು ಬಿಂಬ ನಿಂತದ್ದು ಮತ್ತು ಪ್ರತಿಬಿಂಬ ಬೇರೆ ಐತೇನಂದ್ರೆ ಇಲ್ಲ ಅಂತ ಹೇಳ್ತೀವಿ. ಕಿಂತು ಬಿಂಬವೇ ಇರ್ತದಂತೆ, ಅದನ್ನು ಕನ್ನಡಿಯಲ್ಲಿ ತೋರಿದಂಥದ್ದು ನನ್ನ ಬಿಂಬನೇ, ಅದೆರಡು ಬೇರೆ ಅಲ್ಲ, ಹೌದಲ್ಲ? ಅದೇ ರೀತಿ ಆ ಬಿಂಬವೇ ಇರ್ತದಂತ ಹೇಳುವ ವಾಕ್ಯದಂತೆ ಬಿಂಬನು ಪರಮಾತ್ಮನು, ಪ್ರತಿಬಿಂಬನು ಜೀವನು. ಅದರಿಂದ ಈ ಜೀವನಿಗೆ ಪರಮಾತ್ಮ ಅಂತ ಮಹಾವಾಕ್ಯ ಹೇಳಿರ್ಬೋದಲ್ಲ, ಹೇಳ್ತದ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಮಹಾವಾಕ್ಯ. ಅದರಿಂದ ಬಿಂಬಕ್ಕೆ ವಿರುದ್ಧವಾಗಿಯೂ ಸಮ್ಮುಖವಾಗಿಯೂ ಪ್ರತಿಬಿಂಬ ಇರೋದರಿಂದ ಇಲ್ಲಿ ಕೂಡ ನೋಡ್ರಿ ಏನು ಹೇಳ್ತಾ ಇದ್ದಾರ, ಬೇರೆಯಾಗಿರುವಂತೆ ಜೀವೇಶ್ವರರು ಬೇರೆಯಾಗಿರುವುದು ಅಂತ ಶಂಕೆ ಮಾಡಿದರೆ ನೋಡ್ರಿ. ಯಾಕಂತಂದ್ರೆ ಬಿಂಬ ಸ್ವರೂಪ ಪರಮಾತ್ಮದನ, ಪ್ರತಿಬಿಂಬ ಸ್ವರೂಪ ಜೀವಾತ್ಮದನ. ಅದಕ್ಕೆ ಜೀವನು ಪರಮಾತ್ಮನಂತ ಮಹಾವಾಕ್ಯ ಹೇಳಕತ್ತದ. ಆದರೂ ಬಿಂಬಕ್ಕೆ ವಿರುದ್ಧವಾಗಿಯೂ ಸಮ್ಮುಖವಾಗಿಯೂ ಪ್ರತಿಬಿಂಬ ಇರ್ತದೆ, ಹೌದಾ? ಇರುವುದರಿಂದ ಬೇರೆಯಾಗಿರುವಂತೆ. ಯಾಕಂದ್ರೆ ಕನ್ನಡಿ ಒಳಗೆ ಕಂಡಂಥ ಒಂದು ಪ್ರತಿಬಿಂಬ ಅಲ್ಲಿ ಕನ್ನಡಿ ಒಳಗೆ ತೋರಕತ್ತದ, ಬೇರೆಯಾಗಿ ತೋರಕತ್ತದ. ಬಿಂಬ ಇರುವಂಥವನು ಇಲ್ಲಿ ಕಡೆಗೆ ನಿಂತಿರ್ತಾನೆ. ಅದಕ್ಕೆ ಈ ರೀತಿಯಾಗಿ ಜೀವೇಶ್ವರರು ಈತ ನಿಂತಂಥ ಪರಮಾತ್ಮ, ಕನ್ನಡಿಯಲ್ಲಿ ತೋರಿದಂಥ ಜೀವಾತ್ಮ, ಇವೆರಡು ಬೇರೆ ಬೇರೆಯೇ ಅದಾರಲ್ಲ. ಅಲ್ಲಿ ತೋರುವಂಥವನು ಸ್ವಲ್ಪ ಭಿನ್ನ ಅದಾನೆ, ಇಲ್ಲಿ ನಿಂತವನು ಭಿನ್ನ ಅದಾನೆ. ಅದಕ್ಕಾಗಿ ಕನ್ನಡಿ ಒಳಗಿರುವಂಥವನಿಗೆ ಪ್ರತಿಬಿಂಬಕ್ಕೆ ಜೀವಾತ್ಮ, ಇಲ್ಲಿ ನಿಂತವನಿಗೆ ಪರಮಾತ್ಮ. ಈ ರೀತಿಯಾಗಿ ಜೀವ ಈಶ್ವರರು ಬೇರೆ ಆಗಿದಾರಲ್ಲ ಅಂತ ಏನಾರ ಶಂಕೆ ಬಂದರೆ, ಸಂಶಯ ಬಂದರೆ ಅದಕ್ಕೆ ಅವ್ರು ಹೇಳ್ತಾರೆ ಇದು ಸರಿಯಲ್ಲ. ಯಾಕಂದ್ರೆ ಉಪನಿಷತ್ತಿನ ವಾಕ್ಯ ವಿಚಾರ ಮಾಡಿ ನೋಡು, ಆಯ್ತಾ? ಯಾಕಂತ ಇಲ್ಲಿ ಕೂಡ ಬಿಂಬ ಪ್ರತಿಬಿಂಬದ ನ್ಯಾಯ ಕೂಡ ಇಲ್ಲಿ ಹೇಳಕ್ಕೆ ಬರಂಗಿಲ್ಲ, ಆ ರೀತಿ ಹೇಳಕ್ಕೂ ಬರಂಗಿಲ್ಲ ಅಂತ ಹೇಳ್ತಾರೆ. ಅಂದಾಗ ನೋಡ್ರಿ ಎಂಥ ವಿಚಿತ್ರ ರೀ ಇದು. ಭಾಳ ದೊಡ್ಡ ವಿಚಿತ್ರ ಇದು. ನಾವೇನು ಅಂದ್ಕೊಂಡಿರ್ತೀವಲ್ಲ, ಅಯ್ಯೋ ಇಲ್ಲರಿ ಪ್ರತಿಬಿಂಬ ಹಾಗೂ ಅಲ್ಲ. ಇದು ಮಹಾವಾಕ್ಯ ಹಂಗೆ ಹೇಳಿಲ್ಲದು, ಮಹಾವಾಕ್ಯ ಹಂಗೂ ಕೂಡ ಹೇಳಿಲ್ಲ. ಇದು ಜೀವಾತ್ಮನಿಗೆ ನೀನೇ ಪರಮಾತ್ಮ ಅಂತ ಹೇಳಿದಂಥದ್ದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ ಬಿಂಬ ಪ್ರತಿಬಿಂಬ ನ್ಯಾಯವೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ.
ಇದು ಹೆಂಗೆ ಹೇಳಿದಾರ ಅಂತಂದ್ರೆ ಮಂದಧಿಕಾರ ಬುದ್ಧಿಯಲ್ಲಿ ಇದು ಪ್ರತಿಬಿಂಬ, ಜೀವಾತ್ಮ ಪ್ರತಿಬಿಂಬ ಅಂತ ಹೇಳಿದಾರ. ಹಿಂಗೆ ಹೇಳಿದ್ರು ಕೂಡ ಇದು ಯೋಗ್ಯ ಅಲ್ಲ. ಅದಕ್ಕೆ ಇದು ಕ್ರಮಶಾಸ್ತ್ರ ಹೇಳುವಂಥದ್ದು. ಯಾಕೆ ಕ್ರಮಶಾಸ್ತ್ರ ಹೇಳುವಂಥದ್ದಂದ್ರೆ ಫಸ್ಟಿಗೆ ಎಲ್ಲ ಸತ್ಯ ಅಂತ ಹೇಳ್ಕೊತ ಬರ್ತಾರೆ, ಆಮೇಲೆ ಮಿಥ್ಯೆ ನೇತಿ ಗಳಿತಾರ. ಕ್ರಮ 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 ಇಲ್ಲಿ ನಿನ್ನ ಬುದ್ಧಿ ಎಟ್ಟಿಟ್ಟು ಮಟ್ಟಕ್ಕೆ ಹೋಗ್ತದೆ, ಅಟ್ಟಿಟ್ಟು ಮಟ್ಟಕ್ಕೆ ನಿನ್ನನ್ನು ಬಿಡಿಸ್ಕೊಂತ ಬರ್ತಾರೆ. ಇಲ್ಲಿ ನಿನ್ನ ತಲೆಯಾಗ ಏನೇನು ಎಟ್ಟಿಟ್ಟು ಬುದ್ಧಿ ಇರ್ತದ ಅಟ್ಟಿಟ್ಟು ಮೆಲ್ಲಕ್ಕೆ 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 ತೆಗಿತಾ ಬರ್ತಾರೆ ಅವರು. ಮೊದಲೆಲ್ಲ ಈ ಶರೀರ 25 ತತ್ವಗಳು ಅದಂತೆಲ್ಲ ಹೇಳ್ತಾರೆ, ಕೊನೆಗೆ ಅವನ ನೇತಿ ಗಳಿತಾರೆ. ಉಪಕ್ರಮ ಉಪಸಂಹಾರ ಅಂತ ಅದಕ್ಕೆ ಹೇಳುವಂಥದ್ದು. ಯಾವಾಗ ನಿನ್ನ ಭಾವ ಎಷ್ಟಿಷ್ಟು ಬೆಳೀತಾ ಹೋಗ್ತದೆ ಅಲ್ಲಿ ನೇತಿ ಗಳಿತಾ ಬರ್ತಾರೆ. ಇದು ಯಾವುದು ನೀನಲ್ಲ ಅಂತ. ಇಲ್ಲಿ ಕೂಡ ಏನು ಹೇಳ್ತಾರೆ, ಹೌದಪ್ಪ, ಬಿಂಬ ಪ್ರತಿಬಿಂಬ ಪರಮಾತ್ಮ ಬಿಂಬ ಸ್ವರೂಪದನ, ಪ್ರತಿಬಿಂಬ ಸ್ವರೂಪ ಜೀವಾತ್ಮ ಅನ್ನುವಂಥದ್ದು ಅದು ಯೋಗ್ಯ ಅಲ್ಲ, ಹಂಗೂ ಹೇಳಬಾರ್ದು. ಮೊದಲೇನು ಹೇಳಿದ್ರು, ಜೀವಾತ್ಮ ಪ್ರತಿಬಿಂಬ ಸ್ವರೂಪ ಅಂತ ಹೇಳಿದ್ರು, ಇವಾಗ ತೆಗೆದು ಹಾಕ್ತಾರೆ ಅವರು. ಹಾಗೆ ಮಹಾವಾಕ್ಯ ಹಂಗೆ ಹೇಳಿಲ್ಲ. ಅದು ಹೆಂಗೆ ಹೇಳಿದಾರ ಅಂತಂದ್ರೆ ಹೌದು, ಅದು ಪ್ರತಿಬಿಂಬ ಅಂತ ಮುಂದೆ ಹೇಳಿದಂಥದ್ದು ಅದು ಯಾರಿಗೆ ಹೇಳಿದಾರ? ಮಂದಧಿಕಾರಿಗೆ ಹೇಳಿದಂಥದ್ದು. ಅದು ಅವ್ರ ಬುದ್ಧಿಯಲ್ಲಿ ಐಕ್ಯತಾ ರೂಪವಾದಂಥ ಅರ್ಥ ಪ್ರವೇಶ ಆಗಲಿ ಅನ್ನೋದಕ್ಕಾಗಿ ಕೆಲವು ಭಾಗದಲ್ಲಿ ಹೇಳೋದಷ್ಟೇ. ಜೀವಾತ್ಮ ಪರಮಾತ್ಮನ ಒಂದು ಪ್ರತಿಬಿಂಬ ಅಂತೇಳ್ಬಿಟ್ಟು ಮಂದಧಿಕಾರಿಗಳು ಅವಕ್ಕೆ ತಲೆಗೆ ಒಂದು ಚೂರು ಹೋಗ್ಲಿ ಅಂತೇಳ್ಬಿಟ್ಟು ಆ ಲೆಕ್ಕದಾಗ ಹೇಳಿದ್ದೀವಿ ಅಲ್ಲಿ ಮೊದಲು. ನೋಡ್ರಿ, ಅದಕ್ಕೆ ಹೇಳ್ತಾರೆ ಇದು ಎಂಥ ಜ್ಞಾನ ಅಂದ್ರೆ ಅದಕ್ಕೆ ಕರ್ಮ ಉಪಾಸನೆ ಹೆಂಗೆ ತೊಗೊಂಡು ಬರ್ತಾರೆ. ಕರ್ಮದಲ್ಲಿ ಮಲದೋಷವನ್ನು ಅಂತಃಕರಣದಲ್ಲಿ ಮಲದೋಷವನ್ನು ಕಳೆಯುವಂಥದ್ದು, ಉಪಾಸನೆಯಲ್ಲಿ ಏಕಾಗ್ರತೆ ಭಾವ ಬರುವಂಥದ್ದು ಹಂತವಾಗಿ ತೊಗೊಂಡು ಬರ್ತಾರೆ. ಮೊದಲ ಕಲ್ಲುಗಳು ದೇವ್ರ ಗುಡಿಗಳಲ್ಲಿ ಮೂರ್ತಿ ರೂಪದಲ್ಲಿ ದೇವ್ರು ಅದಾನ ಅಂತ ಬಿಂಬಿಸ್ತಾರೆ, ಹೌದಲ್ಲ. ಉಪಾಸನೆಯಲ್ಲಿ ಎಲ್ಲ ಅದೇ ದೇವ್ರು ಎಲ್ಲ ಕಡೆ ಅದನಪ್ಪ, ಕುಂತು ನೀವು ಸ್ಮರಣೆ ಮಾಡು ಅನ್ನುವಂಥದ್ದು ಹೇಳ್ತಾರೆ. ಕೊನೆಗೆ ನೋಡ್ರಿ ಎಲ್ಲ ರೂಪನೂ ನೀನೇ ಇದೆ ಅಂತ ಹೇಳ್ತಾರೆ ಜ್ಞಾನದಲ್ಲಿ. ಅದಕ್ಕೆ ಮನುಷ್ಯ ಬಾಲ್ಯ ಯೌವನ ಮುಪ್ಪಂತ ಹೆಂಗೆ ಕಳ್ಕೊತ ಬರ್ತಾನೆ, ಹಂಗೆ ಸ್ವಲ್ಪ ವಿಚಾರ, ಜಗತ್ತಿನ ವಿಚಾರ ಅರಿವಾಗ್ತದಿಲ್ಲ. ಮೊದಲು ಸಣ್ಣವಿದ್ದನತಿಗೆ ಏನು ಗೊತ್ತಿರಂಗಿಲ್ಲ, ಮನ್ಯಾಗ ಅಪ್ಪ ಅಮ್ಮ ಅಷ್ಟು ಬಿಟ್ಟರೆ ಏನು ಗೊತ್ತಿರಂಗಿಲ್ಲ. ಮತ್ತು ಯೌವನದಲ್ಲಿ ಸ್ವಲ್ಪ ಎಲ್ಲರದ್ದು ವಿಚಾರ ಗೊತ್ತಾಗ್ತದೆ. ಮುಪ್ಪಿನಲ್ಲಂತೂ ಜೀವನ ವಿಚಾರ ಮಂದಿ ಮಕ್ಕಳು ಎಲ್ಲಟು ಗೊತ್ತಾಗಿರ್ತದೆ. ಹಂಗೆ ಇದು ಕೂಡ ಹಾಗೇನೆ. ಇದು ಕರ್ಮ ಉಪಾಸನೆ ಜ್ಞಾನಕ್ಕೆ ಬಂದಾಗ ನೋಡ್ರಿ, ಅದಕ್ಕೆ ಇದು ಕ್ರಮವಾಗಿ ತಿಳ್ಕೊಳ್ಬೇಕಂತ ಯಾಕೆ ಹೇಳ್ತಾರಂದ್ರೆ, ಅದಕ್ಕೆ ಈಗ ಭಾಳಷ್ಟು ಜನ ಹೇಳ್ತಾರೆ, ಹೌದ್ರಿ ಈ ಜೀವಾತ್ಮ ಪರಮಾತ್ಮನ ಒಂದು ಪ್ರತಿಬಿಂಬ ಅದಾನ ಅಂತ ಹೇಳುವಂಥದ್ದು. ಹೌದು, ಮೊದಲು ಹೇಳಿವಿ ಇಲ್ಲ ಅಂತಿಲ್ಲ. ಯಾಕೆ ಹೇಳಿದ್ವಿ? ಅಧಿಕಾರಿಗಳಿಗೆ ಹೇಳಿದ್ದೀವಿ ನಾವು. ಅದು ಆ ಬುದ್ಧಿಯಲ್ಲಿ ಐಕ್ಯತಾ ರೂಪ ಬರಲಿ, ಆ ಅರ್ಥ ಪ್ರವೇಶ ಆಗಲಿ ಅಂತ ಕೆಲವು ಭಾಗದಲ್ಲಿ ಹೇಳಿದ್ರೆ, ಆದ್ರೆ ವಿಚಾರ ಮಾಡಿ ನೋಡಿದ್ರೆ ಇಲ್ಲಿ ಬಿಂಬ ಪ್ರತಿಬಿಂಬ ಇವೆರಡು ಬೇರೆ ಅಲ್ಲ. ಯಾಕಂದ್ರೆ ಬಿಂಬ ಪ್ರತಿಬಿಂಬವಾದರೂ ಕೂಡ ಇದು ಸಮ್ಮತ ಅಲ್ಲ. ಏಕವಾಗಿರುವುದೇ ಅದೇ ನೀನು. ಇಲ್ಲಿ ಯಾವುದು ಬಿಂಬ ಪ್ರತಿಬಿಂಬ ಯಾವುದಕ್ಕೂ ಇಲ್ಲಿ ಅವಕಾಶ ಇಲ್ಲ. ಅದೇ ಸ್ವರೂಪನೇ ನೀನು ಅನ್ನುವಂಥದ್ದು ಈ ರೀತಿ ಹೇಳಿಲ್ಲಪ್ಪ. ಅದಕ್ಕೆ ಬಿಂಬ ಪ್ರತಿಬಿಂಬವಾದರೂ ಕೂಡ ಇದು ಸಮ್ಮತ ಅಲ್ಲ ಅಂತ ಕೂಡ ಹೇಳ್ತಾರೆ ಅವರು. ಮತ್ತು 11ನೇ ನುಡಿಯಲ್ಲಿ ಹೇಳ್ತಾರೆ, ಇಲ್ಲಿ ಕೂಡ ವಿಕಲ್ಪ ಅರ್ಥವನ್ನು ನಂಬದೆ ಆಪ್ತನಾದ ಈಶ್ವರನ ವಾಣಿ ರೂಪ ವಿಚಾರವನ್ನು ದೃಢವಾಗಿ ನಂಬತಕ್ಕಂಥದ್ದು ಮೈತ್ರ ಅಂತ ಕೆಲವು ವಿಚಾರಗಳನ್ನು ಹೇಳ್ತಾರೆ. 11ನೇ ನುಡಿಯಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ನಾನಾ ವಿಕಲ್ಪವಿನ್ನೇನು ಜೀವೇನಾತ್ಮ ನಾನು ಪ್ರವೇಶ್ಯಮೆಂದೆನೆ ಶ್ರುತಿ ಸಾನುರಾಗದೆ ಶಂಭುಲಿಂಗವು ಈ ತನುವಿನ್ನೋಳಾನೆಂದು ಎನಿಸಿಕೊಳ್ಳುತ್ತಿಹುದಾಗಿ ಅಂತ ಹೇಳ್ತಾರೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಜೀವೇನಾತ್ಮನ ಅಂದ್ರೆ ಜೀವರೂಪದಿಂದೇ ನಾನು ಪ್ರವೇಶಿಸಿದ್ದೀನಿ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ? ಶಂಭುಲಿಂಗನೇ ಈ ದೇಹದಲ್ಲಿ ಆತನೇ ಅದನ್ನು ಬಂದು ನಾನು ಅಂತ ಹೇಳ್ತಿರುವಂಥ ಶ್ರುತಿ ಹೇಳ್ತಾ ಇರುವಂಥದ್ದು ನೋಡ್ರಿ. ಈಗ ಯಾವ ರೀತಿ ಅಂದರೆ ಜೀವರೂಪದಿಂದ ನಾನೇ ಪ್ರವೇಶವಾಗಿದ್ದೀನಿ ಅಂತ ಹೇಳಿರುವಂಥದ್ದು ಶ್ರುತಿ ಪ್ರೀತಿಯಿಂದ ಏನಾಗ್ಯದ, ಶ್ರುತಿ ಹೇಳ್ತಾ ಇದೆ ಪರಮಾತ್ಮನು ಈ ಶರೀರದಲ್ಲಿ ನಾನಿದ್ದೀನಿ ಅಂತ ಹೇಳಿದಾನ. ಅದಕ್ಕೆ ಯಾವ ಒಂದು ವಿಕಲ್ಪ ಯಾವುದು ಅದಕ್ಕೆ ಯಾವ ಅವಕಾಶ ಇಲ್ಲ, ಅದರಿಂದ ಯಾವುದೂ ಉಪಯೋಗ ಇಲ್ಲ. ಅದಕ್ಕೆ ಆ ಶಂಭುಲಿಂಗನೇ ಈ ಶರೀರದಲ್ಲಿ ಇರುವಂಥದ್ದು ಬಿಟ್ಟು ಬೇರೆ ಏನೂ ಇಲ್ಲ. ಅದಕ್ಕೆ ಶ್ರೀ ಶಂಭುಲಿಂಗನೇ ಈ ದೇಹದಲ್ಲಿ ಇರುವಂಥದ್ದು. ನಾನು ಅಂತ ಇಲ್ಲಿ ಹೇಳುತ್ತಿರುವನೆಂದು ಶ್ರುತಿ ಹೇಳ್ತಾ ಇದೆ.
ನಾನು 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 ಅನ್ನುವಂಥವನು ಯಾರು ಅಂದರೆ ಆ ಶಂಭುಲಿಂಗನ ಸ್ವರೂಪ ಆತನೇ ಅದಾನ. ನಾನಾ ವಿಕಲ್ಪ ರೂಪಾರ್ಥಗಳನ್ನು ಮಾಡುವಂಥದ್ದು ಸರಿಯಲ್ಲ. ನಾನಾ ರೀತಿಯಿಂದ ಹಿಂಗೇನ್ರಿ ಹಂಗೇನ್ರಿ ಅಂತ ನಾನಾ ರೀತಿಯಿಂದ ಕಲ್ಪನೆ ಮಾಡುವಂಥದ್ದು, ಅರ್ಥ ಮಾಡುವಂಥದ್ದು ಸರಿಯಲ್ಲ ಮೈತ್ರ. ಅಂದರೆ ಜೀವನೇ ಪರಮಾತ್ಮ. ಜೀವಾತ್ಮನೇ ಪರಮಾತ್ಮ. ಯಾವುದೊಂದು ಉಪಾಸನೆ ಪರನೂ ಅಲ್ಲ, ಯಾವುದು ಸ್ತುತಿ ಪರನೂ ಅಲ್ಲ, ಯಾವ ಪರನೂ ಅಲ್ಲ. ಆತನೇ ಈತನೇ ಆತ ಬಿಟ್ರೆ ಬೇರೆ ಯಾವುದಿಲ್ಲ ನೋಡಿ. ಜೀವಾತ್ಮ ಏನು ಈತ ಅದಾನಲ್ಲ. ಅದಕ್ಕೆ ಮಹಾತ್ಮರು ಭಾಳ ಚಂದ ಹೇಳ್ತಾರೆ, ನೀನೇ ಯಾವಾಗ ಅದು ಗೊತ್ತಿಲ್ಲ ನನಗೆ ಏನು ಅಂತ ಅಂದ್ಕೊಳ್ತೀಯಲ್ಲ, ಆವಾಗ ನೀನೇ ಜೀವಾತ್ಮ ಅಂತ ಅನ್ನಿಸ್ಕೊಳ್ತಿದ್ದೆ. ಮತ್ತು ನೀನೇ ಯಾವಾಗ ನೀನೇ ಪರಮಾತ್ಮ ಆಗಿಬಿಡ್ತಿ. ಅದಕ್ಕೆ ಇಲ್ಲಿ ಕೂಡ ಜೀವನೇ ಪರಮಾತ್ಮನ ಇದ್ದಾನ ಅನ್ನುವಂಥ ವಿಚಾರ. ಮತ್ತು ಯಾವ ರೀತಿಯಿಂದ ಹೇಳಕ್ಕೆ ಸಾಧ್ಯ ಇಲ್ಲ. ಆತನೇ ಜೀವ, ನೀನೇ ಪರಮಾತ್ಮ ಅನ್ನುವಂಥದ್ದೇ ಹೇಳುವಂಥದ್ದು. ವಾಕ್ಯಾರ್ಥ ಪ್ರತಿಪತ್ತಿ ನಿರಾಕರಣ ಸೂತ್ರ 20ಕ್ಕೆ ಪದ 159 ಅಂತ ಹೇಳಿ ಇಲ್ಲಿ ಕೂಡ ಹಿಂದಿನ ಸೂತ್ರದಲ್ಲಿ ಯಾಜ್ಞವಲ್ಕ್ಯ ಮತ್ತು ಮೈತ್ರ ಯಾಜ್ಞವಲ್ಕ್ಯರು ತತ್ವಮಸಿ ವಾಕ್ಯದ ಅರ್ಥವನ್ನು ಹೇಳಿದರು. ಹೆಂಗಂತ ಹೇಳ್ಬಿಟ್ಟು ನೀನೇ ಪರಮಾತ್ಮ ಅಂತ ಹೇಳಿ ಮೈತ್ರಿಯು ಯಾವತ್ತು ತತ್ವಾರ್ಥಗಳನ್ನು ಇವೆಲ್ಲವನ್ನು ತತ್ವಾರ್ಥಗಳನ್ನು ಯಾರಿಂದ ಪತಿಯಿಂದ ಶ್ರವಣ ಮಾಡಿದಳು, ಗಂಡಗ ಗುರು ಅಂತ ಅಂದ್ಕೊಂಡು ಆಕೆ ಶ್ರವಣ ಮಾಡಿದಳು. ಭಾಳ ಮುಖ್ಯವಾಗಿರುವಂಥದ್ದು. ಯಾಕಂದ್ರೆ ಮನೆಯಲ್ಲಿ ಗಂಡನೇ ಆಗಿರ್ಬೋದು, ಗಂಡ ಜ್ಞಾನವಂತನಿರ್ಬೋದು, ಅಥವಾ ಹೆಣ್ತಿನೇ ಇರ್ಬೋದು. ಇಬ್ಬರು ಇರ್ಬೇಕಂತ ನೇಮ್ ಇರೋಂಗಿಲ್ಲ. ಇಬ್ಬರು ಇದ್ರಂತೂ ಇನ್ನೂ ಭಾಳ ಪುಣ್ಯ. ಅದ್ರಾಗ ಒಬ್ಬರು ಇದ್ದು ಒಬ್ಬರು ಇರಲಿಲ್ಲ ಅಂದ್ರೆ ಇಲ್ಲಿ ಅಲಕ್ಷ್ಯ ಮಾಡ್ದೇ ನೋಡ್ರಿ ಇಷ್ಟು ಕೊಟ್ಟಿರ್ತಾನೆ ಭಗವಂತ. ಯಾಕಂದ್ರೆ ಮನ್ಯಾಗ ಒಬ್ರು ಜ್ಞಾನಿ ಇರ್ತಾರೆ. ಅವಾಗ ಏನಂತಂದ್ರೆ ಮಕ್ಕಳಿಗಾಗಲಿ ಹೆಂಡ್ತಿಗಾಗಲಿ ಇವ್ರ ಏನು ಹೇಳ್ತಾನಂತ, ನಮ್ಮ ಅಪ್ಪ ಏನು ಹೇಳ್ತಾನಂತ ಇದು ಅಲಕ್ಷ್ಯ ಮಾಡಿ ಇದು ಹಂಗೆ ಸತ್ಕೊಂತ ಹೋಗ್ತದ. ಇದು ಗಂಡ ಅದನ್ನ ಬಿಡಿ ಏನು ಹೇಳ್ತಾನಂತ ಇದು ಸತ್ಕೊಂಡು ಹೋಗ್ತದೆ. ಹೆಣ್ತಿನೇ ಜ್ಞಾನಿ ಅದರಂತಂದ್ರೆ ನನ್ನ ಹೆಂಡ್ತಿ ಮತ್ತು ನಾನೇ ಕೇಳಬೇಕು, ಇದೇನು ಹೇಳ್ತಂತ ಇದು ಸತ್ಕೊಂಡು ಹೋಗ್ತದೆ. ನಮ್ಮವು ಹೇಳ್ತಾಳೆ ಇದಕ್ಕೇನು ಗೊತ್ತಂತ ಇವು ಸತ್ಕೊಂಡು ಹೋಗ್ತಾವೆ. ಮನೆಯಾಗಿದ್ರೂ ಅದಕ್ಕೆ ಹೇಳ್ತಾರೆ, ಅದು ಏನು ಹೇಳ್ತಾರಲ್ಲ, ಹತ್ರ ಇದ್ದರೂ ಕೂಡ ಅಂತ ಅಮೃತವನ್ನು ಸವಿಲಿಕ್ಕೆ ಆಗಂಗಿಲ್ಲ. ಈ ರೀತಿಯಾಗಿ ಆಕಳ ಕೆಚ್ಚಿನಲ್ಲಿ ಹುಣ್ಣೆ ಇದ್ದಂಗೆ ಅಂತ ಹೇಳ್ತಿದ್ರು ಮಹಾತ್ಮರು. ಆಕಳ ಕೆಚ್ಚಿನಲ್ಲಿ ಒಂದು ಹುಣ್ಣೆ ಇತ್ತಂದ್ರೆ ಹಾಲು ಅಲ್ಲೇ ಅಮೃತದ ತೊಗೊಳಕ್ಕಾಗಲ್ಲ, ಬರೀ ರಕ್ತ ಹೀರ್ತಿರ್ತದಲ್ಲ, ಹಂಗಾಗ್ತಾವೆ ಕೆಲವು ಸಲ. ಇಲ್ಲಿ ಮೈತ್ರಾದೇವಿ ತನ್ನ ಗಂಡನ ಗುರುವನ್ನಾಗಿ ಮಾಡಿಕೊಂಡು ಇದೆಲ್ಲ ವಿಚಾರಗಳನ್ನು ತತ್ವಾರ್ಥಗಳನ್ನು ಪತಿಯಿಂದ ಶ್ರವಣ ಮಾಡಿ ಅದರ ಉಪಕಾರ ಮತ್ತು ತನಗೆ ಆದಂಥ ಜ್ಞಾನದ ಬಗ್ಗೆ ಹೇಳ್ತಾಳಾಕೆ. ಇಷ್ಟೆಲ್ಲ ಹೇಳಿದ ನಂತರ ನೋಡ್ರಿ ಮಹಾತ್ಮರು ವೇದ ಉಪನಿಷತ್ತುಗಳ ಒಂದು ಸಾರನ್ನೇ ಇದರಲ್ಲಿ ಹೇಳಿದಾರೆ. ಆಕೆಗೆ ಭಾಳಷ್ಟು ಖುಷಿಯಾಯಿತು. ತನಗೇನೇನು ಪ್ರಶ್ನೆಗಳು ಬಂದವು ಅದಕ್ಕೆಲ್ಲ ಉತ್ತರನೂ ಆಕೆಗೆ ಸಿಕ್ಕಿತು. ಮನಸ್ಸು ಶಾಂತ ಆಗ್ಯದ. ಆವಾಗ ಆಕೆ ಇವಾಗ ಏನು ಹೇಳ್ತಾಳೆ, 21ನೇ ಸೂತ್ರದಲ್ಲಿ ಹೇಳ್ತಾಳಾಕಿ, ವರ ಮುನಿಪತಿ ನಿನ್ನ ಕರುಣದಿಂದ ನೋಡ್ರಿ ಎಂಥ ಒಂದು ಅದ್ಭುತವಾಗಿ ಹೇಳ್ತಾರೆ. ಭಾಳಷ್ಟು ವಿಚಾರಗಳಂತ. ಯಾಕಂದ್ರೆ ಕರುಣದಿಂದ ಅನುಪಮ ಅರುಷವಾದುದು ನೋಡಲೆನಗಿಂದು ಅಂತ ಹೇಳ್ತಾಳೆ ಆಕೆ. ನೋಡ್ರಿ, ವರ ಮುನಿಪತಿ ಶ್ರೇಷ್ಠವಾದಂಥ ಮುನಿಗಳ ಒಡೆಯನೇ. ಮುನಿಪತಿ ಅಂದರೆ ಮುನಿಗಳಿಗೆ ಒಡೆಯನಾದಂಥವನು. ಈ ಹೊತ್ತು ನೋಡು ನಾನು ವಿಚಾರ ಮಾಡಿ ನೋಡಿದಾಗ ನಿನ್ನ ಕರುಣೆಯಿಂದ ನಿನ್ನ ಕೃಪೆಯಿಂದ ನನಗೆ ಭಾಳಷ್ಟು ಸಂತೋಷ ಆಗ್ಯದ. ನಿನ್ನ ಕೃಪಾ ಕಟಾಕ್ಷದಿಂದ ನೀನು ಹೇಳಿದಂಥ ತತ್ವಜ್ಞಾನವನ್ನು ಇದು ಹೆಂಗಾಗ್ಯದ ಅಂತಂದ್ರೆ, ಈ ತತ್ವಜ್ಞಾನ ನನ್ನ ಅಜ್ಞಾನ ಎಲ್ಲವೂ ನಾಶ ಆಗಿ ಸ್ವಸ್ವರೂಪದ ಸಹಜಾನಂದದಲ್ಲಿ ಸಂತೋಷವಾಗಿ ನಾನು ಇದ್ದೀನಿ ಇವಾಗ. ಎಂಥ ಮಾತು ಹೇಳ್ತಾಳೆ ನೋಡ್ರಿ. ನಾನು ಹೆಂಗಿದ್ದೆ ನಾನು ಇವಾಗ ಭಾಳಷ್ಟು ಆನಂದ ಆಗ್ಯದ ನನಗೆ. ಅದಕ್ಕೆ ಇವತ್ತು ಭಾಳ ವಿಚಾರ ಮಾಡಿ ನೋಡಿದ್ರೆ ನಾನು ನಿನ್ನ ಕೃಪೆಯಿಂದ ನಿನ್ನ ಕೃಪಾ ಕಟಾಕ್ಷದಿಂದ ನೀನು ಹೇಳಿದಂಥ ತತ್ವಜ್ಞಾನದಿಂದ ನನ್ನ ಅಜ್ಞಾನ ಎಲ್ಲ ನಾಶ ಆಗ್ಯದ. ಅದಕ್ಕೆ ನಾನೀಗ ಹೆಂಗದೀನಿ ಅಂದ್ರೆ ನನ್ನ ಸ್ವಸ್ವರೂಪ ನನ್ನ ಸ್ಥಾನದಲ್ಲಿ ನಾನು ಅದೀನಿ, ನನ್ನ ಮನೆಯಲ್ಲಿ ನಾನು ಇದೀನಿ. ನೋಡಿರಿ, ಎಷ್ಟೇ ಆಗಲಿ ಮನೆ ಅನ್ನೋದು ಭಾಳ ಮುಖ್ಯ ಆಗ್ತದೆ. ನನ್ನ ಮನೆ ನನಗಂದಾಗ ಸಂತೋಷ ಭಾಳ ಆಗ್ತದಿಲ್ಲ. ಲೌಕಿಕದಲ್ಲೇ ನಾವು ಸುಮ್ಮನೆ ಈ ಮನೇನು ನಮ್ಗೆ ಯಾವುದು ಶಾಶ್ವತ ಅಲ್ಲ, ಈ ಜಗತ್ತೇ ನಮ್ಗೆ ಯಾವುದು ಏನೂ ಇಲ್ಲ ವಿಚಾರ ಮಾಡಿದ್ರೆ. ಆದರೆ ನನ್ನ ಮನ್ಯಾಗ ನಾನಿದ್ರೆ ಸಂತೋಷ ಅಂತೀನಿ, ನನ್ನ ಊರಾಗ ನಾನಿದ್ರೆ ಸಂತೋಷ ಅಂತ ಹೇಳ್ತೀನಿ.
ಅಲ್ಲ. ಈಗ ನಾವು ಕೆಲವೊಂದು ವಿಚಾರಗಳು ಹೇಳಿದೆ ಹಿಂದೆ ಕೂಡ, ಎಲ್ಲೇ ಶರೀರ ಹೋದ್ರೂ ಕೂಡ ತನ್ನ ಊರಿಗೆ ತಂದು ಅಲ್ಲೇ ಮಾಡ್ತಾರೆ. ಯಾಕಂದ್ರೆ ಎಷ್ಟೇ ದಿವಸ ನೀವು ತಿರುಗಾಡಿ ಬಾ, ಎಲ್ಲರ ಹೋಗಿ ತಿರುಗಾಡಿ ಬಾ, ಆದ್ರೆ ತನ್ನ ಊರಿಗೆ ತನ್ನ ಶರೀರವನ್ನು ಸೇರುವಂಥದ್ದು ಕೂಡ ಲೌಕಿಕದಾಗ ನಾವು ಮುಖ್ಯ ಅಂತೀವಿಲ್ಲ. ಎಲ್ಲರ ಸಾಯಿಲಿ, ಎಲ್ಲಿ ತರಕತ್ತೇರಿದ್ರೆ ಇಲ್ರಿ ಅವ್ರ ಊರು ಹಿಂಗೈತ್ರಿ, ಅವ್ರ ಊರಿಗೆ ತಂದು ಮಣ್ಣು ಮಾಡ್ತಾರೆ ಅಂತ ಹೇಳ್ತೀವಲ್ಲ. ಅದಕ್ಕೆ ಮನುಷ್ಯ ಎಷ್ಟೇ ಜನ್ಮಗಳನ್ನು ಬಂದು ಬಿಟ್ಟದ, ಇದು ಮರ್ತುಕೊಂಡು ಬಂದು ಬಿಟ್ಟದಲ್ಲ. ಈಗ ತಿರ್ಗ ತನ್ನ ಮನೆ ಸೇರಿದಂಥದ್ದು, ತನ್ನ ಮನೆ ಸೇರಿದಾಗ ಸಮಾಧಾನ. ಇದು ನಿಜವಾದಂಥ ತನ್ನ ಮನೆ, ಇದು ಸ್ವಸ್ವರೂಪದ ಸ್ಥಿತಿ ಅಂದರೆ ಸಾಮಾನ್ಯ ಅಲ್ಲ. ಇದು ಮುಗೀತು, ಮತ್ತು ಮುಂದೆ ಏನಾರು ಪಡ್ಕೊಳ್ಬೇಕನ್ನೋದಿಲ್ಲ. ಇಂಥದ್ದಂತ ಯಾವುದು ಕೊರಗೋದೂ ಇಲ್ಲ, ಮುಂದೆ ಪಡ್ಕೊಳ್ಬೇಕನ್ನುವಂಥದ್ದಿಲ್ಲ. ಅಂಥದನ್ನು ಕಂಡುಬಿಟ್ಳು. ಅಂಥ ಜ್ಞಾನರಾಶಿ, ಅಂಥ ಸಂಪತ್ತನ್ನು, ತನ್ನ ಸ್ವರಾಜ್ಯ ಸಿಂಹಾಸನ ಈಗ ಪಡ್ಕೊಂಡ್ರು ನೋಡ್ರಿ. ಪ್ರತಿಯೊಬ್ಬರು ಪಡ್ಕೊಳ್ಬೇಕಂದ್ರೆ, ಈಗ ನಾವು ಮಹಾಭಾರತದಲ್ಲಿ ಕೃಷ್ಣ ಅರ್ಜುನರ ಒಂದು ವಿಚಾರದಲ್ಲಿ ನಾವು ಹೇಳಿದಾಗ, ಇಲ್ಲ ತಮ್ಮ ಸ್ವರಾಜ್ಯ ಸಿಂಹಾಸನವನ್ನು ಅವ್ರು ಕಬಳಿಸಿದ್ದಾರೆ. ಯಾರು? ಕೌರವರು. ಅದನ್ನು ಪಡ್ಕೊಳ್ಬೇಕನ್ನುವಂಥದ್ದಕ್ಕೆ ಯುದ್ಧ ಆಯ್ತಿಲ್ಲ. ಅವ್ರು ಏನು ಹೇಳಿದ್ರು, ಒಂದು ಸೂಜಿ ಮನೆಯಷ್ಟು ಕೂಡ ಜಾಗ ಕೊಡಂಗಿಲ್ಲ ಅಂದ್ರೆ ಯಾರು? ಕೌರವರು. ಅದಕ್ಕಾಗಿ ಹೋರಾಡಿದರು ಯಾರು? ಪಾಂಡವರು. ಕೊನೆಗೆ ಸಿಗುವಂಥದ್ದಲ್ಲ. ಅದಕ್ಕೆ ಬರೇ ಕುರುಕ್ಷೇತ್ರದ ಯುದ್ಧ ಮಹಾಭಾರತ ಬರೀ ಒಂದು ಕತೆ ಹೇಳಿದಾರ. ಯಾಕಂದ್ರೆ ಮಂದಾಧಿಕಾರಿಗಳು ಒಂದು ಪುರಾಣ ಲೆಕ್ಕದಾಗ ಒಂದು ಕತೆ ರೂಪದಾಗ ಇದನ್ನು ತಿಳ್ಕೊಳ್ಳಿ. ಆದರೆ ನಿಜವಾಗಿ ಇರುವಂಥದ್ದು ನಮ್ಮ ಆಧ್ಯಾತ್ಮದ ವಿಚಾರದಲ್ಲಿ ಇರುವಂಥದ್ದು. ನಮ್ಮ ಸ್ವರಾಜ್ಯ ಸಿಂಹಾಸನ, ನಮ್ಮ ದುರ್ಗುಣಗಳು ಎಲ್ಲ ಹಾಳು ಮಾಡಿ ತೊಗೊಂಡು ಬಿಟ್ಟಿದ್ದಾವೆ ಎಲ್ಲನೂ. ಇದನ್ನು ಪಡ್ಕೊಳ್ಳೋದಕ್ಕೆ ಇಷ್ಟು ಹೋರಾಟ ನಡಿಬೇಕಾಗ್ಯದ ನೋಡ್ರಿ, ಇಷ್ಟು ಹೋರಾಟ ನಡಿಬೇಕಾಗ್ಯದ. ಇವೆಲ್ಲವನ್ನು ಪಡ್ಕೊಂಡು ಕೊನೆಗೆ ಸ್ವರಾಜ್ಯ ಸಿಂಹಾಸನವನ್ನು ಪಡ್ಕೊಂಡು ಭಾಳ ಸ್ವತಂತ್ರವಾಗಿ ಆನಂದವಾಗಿ ಅದಕ್ಕೆ ಹೇಳ್ತಾರೆ, ಇಂದಿರ್ಪೇನೋ ನಿಜ ಸುಖದಲ್ಲಿ ಬಹು ದಂದುಗವೆಲ್ಲವ ನಳಿದುಳಿದು. ನೋಡ್ರಿ, ಮಡದಿ ಮಕ್ಕಳು ಮಿತ್ರರನುಜರು ನೆಂಟರೊಡಲೊಡವೆಗಳನ್ನು ಮೋಹಿಸಿ ಬಿಡಲಾರದಿಹದೊಳಗಣ ಚಿಂತೆ ಪಿಂಗಿ ಪಡೆದು ನಿತ್ಯಾನಂದ ಪದವಾನು. ಇಂದಿರ್ಪೇನೋ ನಿಜ ಸುಖದಲ್ಲಿ ಬಹು ದಂದುಗವೆಲ್ಲವ ನಳಿದುಳಿದು. ಎಂಥ ಅದ್ಭುತ ರೀ. ಅದಕ್ಕೆ ಕೇಳ್ತಾ ಎಂಥ ಆನಂದ. ನನಗೆಲ್ಲವನ್ನು ಬಿಡಿಸಿಬಿಟ್ರಲ್ಲ. ಯಾವುದು ಮಿಥ್ಯೆ ಇರುವಂಥ ಸತ್ಯ ಅಂದ್ಕೊಂಡು ಯಾಕಂದ್ರೆ ಅದು ಅದೇ ಸತ್ಯ ಅಂತ ಕೂತ್ಕೊಂಡಿದ್ದೇನೆ ನಾನು. ಇವಾಗ ಗೊತ್ತಾಯಿತು ನಿಜವಾಗಿ ಇದು ಯಾವುದು ಸತ್ಯ ಅಲ್ಲ. ನನ್ನದೇ ಇರುವಂಥ ಒಂದು ಸ್ವರಾಜ್ಯ ಸಿಂಹಾಸನ, ನನ್ನದೇ ಒಂದು ಮನೆ, ನನ್ನದೇ ಇರುವಂಥ ಒಂದು ಜಾಗ, ನನ್ನದೇ ಅನ್ನುವಂಥ ಸ್ವರೂಪದ ಸ್ಥಿತಿ ನನಗಾಗ್ಯದ. ನಾನು ಹೆಂಗೆ ವರ್ಣನೆ ಮಾಡಲಿ ನಿನಗೆ ಅಂತ ಮೈತ್ರಾದೇವಿ ಬಹಳಷ್ಟು ಅದ್ಭುತವಾದಂಥ ವರ್ಣನೆ ಮಾಡ್ತಾಳಕ್ಕೆ. ಅದನ್ನು ನಾಳೆ ನೋಡೋಣ. ಭಾಳ ಚಂದ ಹೇಳ್ತಾಳೆ, ನಾಳೆ ನೋಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.